ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಶ್ರೀ ಕೃಷ್ಣ ತುಪ್ಪದವರು ತುಪ್ಪನ ಕೊಟ್ಟು ಮುಳ್ಳಿಯವರೇ ಸಿಕ್ಕಾಪಡೆ ಸಖತ್ತಾಗಿ ಅಡಿಗೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಶುರು ಮಾಡಬೇಕು ಸೋಮವಾರ ಆದ್ರಿಂದ ನಿಮ್ಗೆಲ್ಲ ಗೊತ್ತಿದೆ ಇದು ಪ್ಯೂರ್ ವೆಜ್ ಡೇ ಅಂತ. ಓಕೆ, ವೆಜ್ ಅಂದ ತಕ್ಷಣ ಏನ್ ಮಾಡ್ತಾ ಇದ್ದೀರಾ ಮುಳ್ಳಿ? ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಾವು ಅಡುಗೆ ಮಾಡ್ತೀವಿ ಅಂತ ಕ್ಯಾಟ್ರರ್ಸ್ ಅವರು, ಹೋಟೆಲ್ನವರು ಎಲ್ಲ ಬರ್ತಾ ಇದ್ರು. ಆದ್ರೆ ಕಳೆದ ವಾರಗಳಿಂದ ನಿಮ್ಗೆಲ್ಲ ತಿಳಿಸಿದೀನಿ, ಮಯ್ಯಾಸ್ ಅವರು ಅವರ ಕೈ ರುಚಿನ ತೋರಿಸ್ತಾ ಇದ್ರೆ. ಮಯ್ಯಾಸ್ ಹೋಟೆಲ್ ಬೆಂಗಳೂರಲ್ಲಿ ಅತ್ಯಂತ ಜನಪ್ರಿಯವಾದ ಹೋಟೆಲ್ಗಳಲ್ಲಿ ಒಂದು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಮಯ್ಯಾಸ್ ಸ್ಪೆಷಲ್ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೆಫ್ ತುಂಗಾ ಅವರು ಬರ್ತಾ ಇದ್ದಾರೆ. ತುಂಗಾ ಅವ್ರನ್ನ ಕರೆಸಿ ಅವರ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸೋಣ. ತುಂಗಾ ನಮಸ್ಕಾರ, ಬನ್ರಿ. ನಮಸ್ಕಾರ. ನಮಸ್ಕಾರ. ಏನ್ ತುಂಗಾ ಫುಲ್ ಖುಷಿಯಾಗಿ ಬರ್ತಾ ಇದ್ದೀರಾ? ಟಿವಿಲಿ ಬಂದ ತಕ್ಷಣ ಸ್ಟಾರ್ ಆಗ್ಬಿಟ್ರಾ? ಇಲ್ಲ ಸರ್. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಬಟಾಟೋ ಸಾಗು ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ಸಾಗುನಾ? ಆಲೂಗಡ್ಡೆ, ಈರುಳ್ಳಿ, ಅದೊಂದು ಸ್ವಲ್ಪ ಮೆಥಡ್ ಇದೆ ಯಾವ ತರ ಮಾಡೋದು. ಅಲ್ಲ ಕರೆಕ್ಟ್. ಅದು ನೀವು ರವೆ ಇಡ್ಲಿ ಕೊಡ್ತಿರಲ್ಲ ಅತ್ತಾನೆ? ರವೆ ಇಡ್ಲಿಗೂ ಆಗುತ್ತೆ. ಅದು ಒಂದಕ್ಕೆ ಅಲ್ಲ, ರವೆ ಇಡ್ಲಿ ಒಂದಕ್ಕೆ ಅಲ್ಲ, ಇನ್ಯಾವುದು ಕೊಡ್ತೀರಾ? ಚಪಾತಿಗೆ ಆಗುತ್ತೆ, ರವೆ ಇಡ್ಲಿ ಆಗುತ್ತೆ, ದೋಸೆ ಆಗುತ್ತೆ, ಪೂರಿಗೂ ಆಗುತ್ತೆ. ಓ, ಪೂರಿಗೆ ಕೊಡ್ತೀರಿ? ಪೂರಿಗೆ ಆಗುತ್ತೆ. 4 ವೆರೈಟಿಗೂ ಆಗುತ್ತೆ ಅದು. ಅಂದ್ರೆ ನೀವು ಇದ್ರ ಜೊತೆ ರವೆ ಇಡ್ಲಿನೂ ಫಟಾಫಟನ ಮಾಡಿ ತೋರಿಸ್ಬೇಕು ಆಮೇಲೆ. ಹೌದು, ಮಾಡ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯ್ಯಾಸ್ ರೆಸ್ಟೋರೆಂಟ್ ನ ತುಂಗಾ ಅವರು ಬಂದಿದ್ದಾರೆ. ಅದ್ಭುತವಾದಂತ ಅವರ ಇದು ಒಳ್ಳೆ ಒಂದು ಆಲೂಗಡ್ಡೆ ಸಾಗು ಅಂತ ಕರಿಬಹುದು ಇದನ್ನ. ನೀವೇನಂತ ಕರೀತೀರಾ? ಬಟಾಟೋ ಸಾಗು ಅಂತಾನೆ. ಬಟಾಟೆ ಸಾಗು ಅಂತಾನೆ ಹೆಸರು ಇದು. ಬಟಾಟೆ ಅಂದ್ರೆ ಹಿಂದಿರಿ ಕನ್ನಡದಲ್ಲಿ ಆಲೂಗಡ್ಡೆ ಸಾಗು ಅಂತಾನೆ ಕರೆಯೋದು. ಅದು ಹಾಗೆ ನಿಮ್ ಸಂತೋಷ, ಹೆಂಗ್ ಬೇಕು. ಓಕೆ, ಹೆಂಗ್ ಬೇಕಾದ್ರೆ ಕರ್ಕೊಳ್ಳಿ, ರುಚಿ ಮಾತ್ರ ನಮ್ದೇ ಸರ್ ಮಯ್ಯಾಸ್ ಅವ್ರದ್ದು ಅಂತಂದ್ರೆ. ನೋ ಪ್ರಾಬ್ಲಮ್. ಶುರು ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಸರ್? ಪೊಟ್ಯಾಟೊ ಸಾಗು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ನಿಂಬೆ ರಸ, ಮಯ್ಯಾಸ್ ಸಾಗು ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಸರ್? ಬಾಂಡ್ಲಿ ಎದುರು ನಡೀತದೆ ಸಾಗು. ಅದಕ್ಕೆ ಸಾಗು ಅದ್ರೊಳಗೆ ಮಾಡ್ಕೊಂಡು ಉರ್ಕೊಳ್ಳೋದೆಲ್ಲ ಏನಿಲ್ವಾ? ಏನಿಲ್ಲ ಅದರಲ್ಲಿ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಇದಕ್ಕೆ ಒಗ್ಗರಣೆಗೆ ಏನಂದ್ರೆ ಒಣಮೆಣಸಿನ್ಕಾಯಿ ಇಲ್ಲ, ಒಣಮೆಣಸಿಗೆ ಹಾಕಂಗಿಲ್ಲ, ಹಸಿರು ಮೆಣಸೆ ಹಾಕ್ಬೇಕು. ಅದು ರುಚಿಗೆ. ಇದು ಈಗ ನಾವು ಸಾಸಿವೆ, ಕಡಲೆಬೇಳೆ, ಆಮೇಲೆ ಅದು ಒಂದೊಂದನ್ನೇ ಇದನ್ನ ಹಾಕಿ ಹಾಕೊಂಡ್ ಬರ್ಬೇಕು. ಶುಂಠಿ, ಹಸಿಮೆಣಸು ಆ ತರ ಬರ್ಬೇಕು. ಓಕೆ, ಅಂದ್ರೆ ಅದೇ ಪ್ರೊಸೀಜರ್ ಅದೇ ಪ್ರೊಸೀಜರ್ ಬಂದ್ರೆ ಆ ಟೇಸ್ಟ್ ಬರುತ್ತೆ. ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ನೋಡ್ರೆ, ಸಾಗು ಮಾಡ್ಕೊಳ್ತಾ ಇದೀರಾ, 20 ವರ್ಷದಿಂದ ಸಾಗು ಮಾಡ್ಕೊಳ್ತಾ ಇದೀವಿ ಮುಳ್ಳಿ ಅಂತ ಹೇಳ್ತಾರೆ. 20 ವರ್ಷದಿಂದ ಅಡುಗೆನೂ ಮಾಡ್ತಾ ಇರ್ತೀರಾ, ಊಟ ಇಂದ ನಾವು ತಿಂತಾನೆ ಇರ್ತೀವಿ. ಆದ್ರೆ ತಿನ್ನೋದ್ರಲ್ಲಿ ಸ್ವಲ್ಪ ವಿಶೇಷ ಇರಬೇಕು, ಮಾಡೋದ್ರಲ್ಲಿ ಒಂದು ಪದ್ಧತಿ ಇರಬೇಕು, ಕ್ರಮ ಇರಬೇಕು. ಎಲ್ಲಿ ಪದ್ಧತಿ ಕ್ರಮ ಇರುತ್ತೋ ಅಲ್ಲಿ ಅಡುಗೆ ರುಚಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಈಗ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೋಬಹುದು. ಅಂದ್ರೆ ಈ ಸಾಸಿವೆ ಚೆನ್ನಾಗಿ ಹುಟ್ಟಬೇಕು, ತೆಗಿರ್ಬೇಕು. ಆವಾಗಲೇ ಅದೊಂಥರ ಪರಿಮಳ ಬರುತ್ತೆ. ಓಕೆ, ಅದ್ರದ್ದು ಅವಾಗ ಆ ಆಯಿಲ್ ಅದ್ರೊಳಗೆ ಬಿಡುತ್ತೆ, ಅವಾಗ ನಿಮಗೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಈಗ ಸಾಸಿವೆ ಹುಟ್ಟಲಿಲ್ಲ ಅಂದ್ರೆ ಒಂಥರ ಹಸಿ ವಾಸನೆ ಮೇಲೆ ಬಂದರು. ಓಕೆ, ಅಂದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇನ್ ಕೋರ್ಸ್ ಆಗಿ ಇವರು ಪಟಾಟೆ ಸಾಗುನ ತೋರಿಸ್ತಾ ಇದ್ರೆ, ಫಟಾಫಟ್ ಅಂತ ಮಾಡೋದ್ರಲ್ಲಿ ರವೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದಾರೆ. ರವೆ ಇಡ್ಲಿ ಮಿಕ್ಸರ್ ಸಿಗುತ್ತೆ, ನಾವು ಮಿಕ್ಸರ್ ಹಾಕ್ತಿರು ಮಾಡ್ಕೋಬಹುದು. ಆದ್ರೆ ಮಾಡುವಂತ ಕ್ರಮ ಇಂಪಾರ್ಟೆಂಟು ಸರ್. ಎಲ್ಲಾರ್ಗು ಎಲ್ಲ ಗೊತ್ತು, ಆದ್ರೆ ಕ್ರಮದಲ್ಲಿ ಮಾಡ್ಕೊಂಡ್ರೆ ರುಚಿಯಾಗಿ ನಿಮ್ಮ ಮನೇಲಿ ನೀವೇ ಮಾಡ್ಕೋಬಹುದು ಅಂತ ಅವ್ರ ಐಡಿಯಾ. ಹಾಕ್ಬೋದು? ಹಾಕಿ ಸರ್. ಇಲ್ಲ, ಇನ್ನು ಸ್ವಲ್ಪ ಹುಟ್ಟಬೇಕು, ಪೂರ್ತಿ ಎಗರ್ಬಿಡ್ಲಿ ಅಂತಾನ. ಅವಾಗಲೇ ಅದ್ರ ಒಂಥರ ಇದು ಬರುತ್ತೆ, ರುಚಿ ಬರುತ್ತೆ. ಖಂಡಿತ ನಿಮ್ಮ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಸರ್. ಇದಾದ ತಕ್ಷಣ ಕಡಲೆಬೇಳೆ ಹಾಕಿ. ಇದು ಸ್ವಲ್ಪ ಕೆಂಪಾಗಬೇಕಿದು. ಓಕೆ, ಸ್ವಲ್ಪ ಸ್ಲೋ ಮಾಡಲ. ಇದಕ್ಕೆ ಶುಂಠಿ, ಹಸಿ ಶುಂಠಿ. ಹಸಿ ಶುಂಠಿ. ಆಲೂಗಡ್ಡೆ ತಿಂದ ತಕ್ಷಣ ಗ್ಯಾಸ್ ಆಗುತ್ತೆ, ನನ್ಗೆ ಆಗಲ್ಲ, ಜೀರ್ಣ ಆಗಲ್ಲ ಅಂದವ್ರಿಗೆಲ್ಲನೂ ಸ್ವಲ್ಪ ಶುಂಠಿ. ಅಂದ್ರೆ ಸ್ವಲ್ಪ ಶುಂಠಿ ಸ್ಪ್ರೇ ಆಗ್ಬೇಕು ಒಂಚೂರು, ಅದರಲ್ಲಿ ಸ್ವಲ್ಪ ಇದಾಗಬೇಕು, ಪರಿಮಳ ತನ ಬರ್ಬೇಕು, ಎಣ್ಣೆ. ಇದಕ್ಕೆ ಹಸಿಮೆಣಸು. ಹಸಿಮೆಣಸು ಏನಂದ್ರೆ ಈ ಸಿಗದಾಕೋದು ಖಾರಕ್ಕಂತೂ ಅಲ್ಲ, ಪರಿಮಳಕ್ಕಂತ. ಸಿಗದಾಕದು? ಸಿಗದಾಕದ ಅಂದ್ರೆ ಅದಲ್ಲ, ಹಸಿಮೆಣಸು ಸಿಗದಾಕದು. ಕಟಿಂಗ್ ಗಿಟಿಂಗ್ ಎಲ್ಲ ಚಾಪಿಂಗ್ ಎಲ್ಲ ಮಾಡ್ತೀರಾ ನೀವು? ಫಸ್ಟ್ ಅದೇ ಅಲ್ವಾ ಕ್ಲಾಸು? ಅಡುಗೆ ಮಾಡಬೇಕಾ ಫಸ್ಟ್ ಚಾಕು ಹಿಡ್ಕೊಂಡು ಕಟ್ ಮಾಡು ಅಂತ? ಫಸ್ಟ್ ಹಾಗೆ ಆಗಿದೆ ಅಂತ ನೋಡ್ಕೊಳ್ಬೇಕು. ಇದಕ್ಕೆ ಕರಿಬೇವು ಹಾಕಿ ಸರ್, ಹಾಕಿ. ಆ ನಂತರ ಈರುಳ್ಳಿ ಸ್ವಲ್ಪ ಕೆಂಪು ಹಾಕಬೇಕು, ಆಮೇಲೆ ಆಲೂಗಡ್ಡೆ ಹಾಕಬೇಕು. ಓಕೆ, ಹಾಕಿ ಹಾಕಿ.
ಮಾಡೋವಂಥ ಕ್ರಮನ ತೋರಿಸ್ಕೊಡ್ತಾ ಇದ್ದಾರೆ. ಮಯ್ಯಾಸ್ ಹೋಟ್ಲಿಂದ ಬಂದಿದ್ದಾರೆ. ತುಂಗ ಅವರು ಬಂದು ಯಾವ ರೀತಿ ಕ್ರಮದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಡಿಗೆ, ಈ ಥರ ಅಡಿಗೆ ಮಾಡಿದ್ರೆ ಅದ್ಭುತವಾಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಸಾಗುನ ರೆಡಿ ಮಾಡಿ ಇಟ್ಕೊಂಡಿರಿ. ಇದಾದ ನಂತರ ಅವ್ರು ಬಂದು ರವೆ ಇಡ್ಲಿ ಮಾಡೋದು ಹೇಳ್ಕೊಡ್ತಾರೆ. ಎರಡು ಮಿಕ್ಸ್ ಮಾಡಿ ತಿಂದ್ರೆ ಅದ್ರ ಮಜಾನೇ ಬೇರೆ. ಇದು ಸ್ವಲ್ಪ ಕೆಂಪು ಆದ್ಮೇಲೆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಆಮೇಲೆ ಅದಕ್ಕಿಂತ ಮುಂಚೆ ಏನಂದ್ರೆ ಪೌಡ್ರ್ ನೀರಿನಲ್ಲಿ ಕಲ್ಸ್ಕೊಂಡಿರ್ತಾರೆ. ಕಲ್ಸ ತೋರಿಸಿ ಸರ್. ಇದೀಗ ಅಂದ್ರೆ 100 ಗ್ರಾಮ್ ಇದು ಪೌಡರ್ ಅಂದ್ರೆ 6 ಚಮಚ ಪೌಡರ್. ಏನು ಪಟಾಟೆ ಸಾಗು ಮಸಾಲೆ ಪೌಡರ್ ಅಂದ್ರೆ ಈಗ ನೀವು ಸಾಗು ಅಂತ ಹೇಳಿದ್ರೆ ಈ ಮೈದಾ ಇದನ್ನೆಲ್ಲ ಹಾಕ್ತಿರಲ್ಲ, ಅದ್ರ ಬದಲಿಗೆ ಇದು ಮಸಾಲೆ. ಸಾಗು ಯಾರು ಮೈದಾ ಹಾಕ್ತಾರೆ ತುಂಗ? ಈಗ ನೀವು ಬಾಂಬೆ ಸಾಗು ಮಾಡಬೇಕಾದ್ರೆ ಕೆಲವರು ಮೈದಾ ಕಡಲೆ ಕೊಡ್ತೀವಿ, ಮಿಕ್ಸ್ ಮಾಡಿ ಅದನ್ನ ಹಾಕ್ತಾರೆ. ಅದ್ರ ಬದಲಿಗೆ ಇದು ಮಸಾಲೆ ಪೌಡರ್, ಇದೊಂಥರ ಮಸಾಲೆ ಇದು ಮಾಡಿ. ಯಾಕಂದ್ರೆ ಈ ಮಸಾಲೆ ಅನ್ನೋದು ಈ ಪೌಡರ್ ಇದಾಗಿ ಸಾಗು ಮಾಡಿದ್ರೆ ಏನಂದ್ರೆ ನಿಮ್ಗದು ಸಾಯಂಕಾಲದಲ್ಲಿ ಇದು ಮಾಡ್ಬಿಟ್ರೆ ಏನು ಹಾಳಾಗಲ್ಲ. ಅಂದ್ರೆ ಅದು ಕಾಂಬಿನೇಷನ್ ಬರುತ್ತೆ. ಇಡ್ಲಿಗೆ ಕಾಂಬಿನೇಷನ್, ಪೂರಿಗೆ ಒಂಥರ ಕಾಂಬಿನೇಷನ್, ದೋಸೆಗೆ ಒಂಥರ ಕಾಂಬಿನೇಷನ್. ಎಷ್ಟು 1 kgಗೆ ಎಷ್ಟು ಹಾಕ್ಬೇಕು ನೀವು ಪೌಡರ್? ಇವಾಗ ಇದ್ರನ್ನ ಈಗ 1 kg ಆಲೂಗಡ್ಡೆ ಸಾಗು ಮಾಡ್ತೀನಿ ಅಂದ್ರೆ 100 ಗ್ರಾಮ್ ಪೌಡರ್. 1 kg ಆಲೂಗಡ್ಡೆ ಹಾಕ್ತಿವಿ ಅಂದ್ರೆ 100 ಗ್ರಾಮ್ ಪೌಡರ್. ಅದಕ್ಕೆ 1.2 ನೀರು, 1.4 ಲೀಟರ್ ಹೆಚ್ಚು ಕಡಿಮೆ ಇರಬೇಕು. ಅಂದ್ರೆ ಇದರಲ್ಲಿ 100 ಗ್ರಾಮ್ ಪೌಡರ್ ಅಂದ್ರೆ 6 ಚಮಚ ಪೌಡರ್ ಇರುತ್ತೆ. ಓಕೆ, ಈಗ ನಾವು 1/4 kg ಅಲ್ಲಿ ಮಾಡ್ತಾ ಇದೀವಿ. 1/4 kg ಏನಂದ್ರೆ 1.5 ಚಮಚ ಪೌಡರ್, 300 ml ನೀರು ಬೇಕು. ವೆರಿ ಗುಡ್. ಹಂಗ ಹಾಕಿದ್ರೆ ಅದೇ ತರ ನೀರು ಅಂದ್ರೆ ಅಳತೆ ಇರ್ಬೇಕು. ನಿಖರವಾದ ಅಳತೆ, ಸರಿಯಾದ ಪ್ರಮಾಣ, ರುಚಿಯಾದ ಅಡಿಗೆ ಮಯ್ಯಾಸ್ ಅವ್ರದ್ದು. ಹಾಕಿ ಸರ್. 1 ಸ್ಪೂನು, 1.5 ಸ್ಪೂನು, ಇಷ್ಟೇ ಸಾಕು? ಅಷ್ಟೇ ಪೌಡರ್. ಓಕೆ, ವೆರಿ ಗುಡ್ ಸರ್. ಆಮೇಲೆ ಇದಕ್ಕೆ 300 ml, ಇದಕ್ಕೆ 200 ಇದು ನೀರು ಹಾಕಿ. 1/4 ಲೀಟರ್ಗಿಂತ ಸ್ವಲ್ಪ ಹೆಚ್ಚು. ಓ, ಕರೆಕ್ಟ್ ಆಗಿದೆ ಬಿಡಿ. ನಾವೆಲ್ಲ ಭಯ ಬಿದ್ಬಿಡ್ತೀವಿ, ಅಯ್ಯೋ ಇಷ್ಟೊಂದು ನೀರು ಹಾಕ್ಬೇಕಾ, ಇಷ್ಟೊಂದು ನೀರಾಗೋಯ್ತಲ್ಲ ಅಂತ. ಈಗ ಇದೀಗ ಕೆಂಪಾಗಿದೆ. ಇದಕ್ಕೆ ಈಗ ಆಲೂಗಡ್ಡೆನ ನೈಸ್ ಮಾಡಿದಂತ ಆಲೂಗಡ್ಡೆ ಸ್ನ್ಯಾಚ್ ಅಂದ್ರೆ ಚೆನ್ನಾಗಿ ಫಸ್ಟ್ ಆಲೂಗಡ್ಡೆನ ಒಂದು 3 ವಿಷಲ್ ನ ಕೂಗಿಸ್ಕೊಂಡು ಅದನ್ನ ಚೆನ್ನಾಗಿ ಇದು ಮಾಡ್ಕೋಬೇಕು. ಅಂದ್ರೆ ಹೋಲ್ ಮಾಡಾಕಿದ್ರೆ ಇದೆಲ್ಲ ಈ ತರನೇ ಹಾಕ್ಬೇಕು. ಹಾಕಿ ಸರ್. ಇದಕ್ಕೆ ಮಿಶ್ರಣ ಮಾಡಿದ್ದು ನೀರು. ಓಹೋ, ಇದೇನಂದ್ರೆ ಈಗ ನಿಮ್ಗೆ ಇದು ನೋಡುವಾಗ ಇದು ನೀರು ಅಂತ ಕಾಣಿಸುತ್ತೆ. ಹೌದು. ಕುದಿ ಬರುವಾಗ ಒಂದು ಪರಿಮಳ ಬರುತ್ತೆ. ಆವಾಗ ಅದ್ರ ಏನಾಗುತ್ತೆ, ಗಟ್ಟಿ ಅದರಲ್ಲಿ ಆಲೂಗಡ್ಡೆ ಜೊತೆ ಅದು ಗಟ್ಟಿಯಾಗಿ ಬರುತ್ತೆ. ಓಹೋ, ಇದೆಲ್ಲ ಇಟ್ಟಿದ್ದೀರಾ ಸ್ವಾಮಿ ನೀವು? ಅದೇನು ಇಟ್ಟಿಲ್ಲ ಸರ್, ಅದರಲ್ಲಿರುವಂತ ಇದನ್ನು ಮಾತ್ರ ಇಟ್ಟು. ಓಕೆ, ಟೇಸ್ಟೇ ಇಂಪಾರ್ಟೆಂಟು ನಮ್ಮ ಕಾರ್ಯಕ್ರಮದಲ್ಲಿ ಇಡಬೇಕು. ಏನ್ ಇಟ್ಕೊಂಡಿದ್ದೀರಾ ಅಂದ್ರೆ ಕಡಿಮೆ ಮಾಡ್ಲಾ? ಅಲ್ಲ, ಚೂರು ಜೋರಾಗಿ ಕೊಡ. ಮತ್ತೀಗ ನಿಮಗೀಗ ಇದನ್ನೀಗ ತಿನ್ನೋಕ್ ಹೋದ್ರೆ ಏನು ಖಾರ ಇಲ್ಲ. ಓಕೆ, ಲಾಸ್ಟ್ ಫೈನಲ್ಲಿಗೆ ಈ ಲಿಂಬೆಹಣ್ಣು ಹಿಂಡಿದ್ರೆ ಮಾತ್ರ ಖಾರ ಬರುತ್ತೆ. ಇವಾಗಲೇ ನಿಂಬೆಹಣ್ಣು ಹಿಂಡ್ಕೊಳ್ತೀರಾ? ಇಳಿಸಾದ್ಮೇಲೆ ಕುದಿಬೇಕು, ಚೆನ್ನಾಗಿ ಕುದ್ದ ಮೇಲೆ ಇಳಿಸು, ಕೆಳಗಡೆ ಇಳಿಸಿದ್ಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು. ಆವಾಗ ಹುಳಿ ಬಿದ್ದಾಗ ಖಾರ. ಎಷ್ಟು ನಿಮಿಷ ಇದನ್ನ ಕುದಿಸ್ಬೇಕಾಗಿದೆ? ಚೆನ್ನಾಗಿ ಒಂದು 5 ನಿಮಿಷ ಬೇಕು. 5 ನಿಮಿಷ ಕುದಿಬೇಕಲ್ವಾ? ಹಾಕೋದೆಲ್ಲ ಹಾಕಾಯ್ತಲ್ವಾ? ಇನ್ನು ಹಾಕೈತೆ ಲಾಸ್ಟಿಗೆ ಅಂತ ಏನಂದ್ರೆ ಮೇಲ್ಗಡೆ ಒಂದು ಶೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಓಕೆ, ನಿಂಬೆಹಣ್ಣು ಇಟ್ಬಿಟ್ರೆ ಸಾಗು ಆಗೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಮಯ್ಯಾಸ್ ಪಟಾಟೆ ಸಾಗುನ ಯಾವ ರೀತಿ ಮಾಡ್ಕೋಬೇಕು ಅಂತ ತುಂಗ ಅವ್ರು ತೋರಿಸ್ತಾ ಇದಾರೆ. ಅವರೇ ಕುದೀತಾ ಇದೆ, ಏನ್ ಮಾಡೋಣ? ಈಗ ಸಾಗು ರೆಡಿ ಆಗಿದೆ. ಓಕೆ, ಅದನ್ನ ಆಫ್ ಮಾಡ್ಬಿಟ್ಟು ಆ ಕಡೆ ಇಟ್ಬಿಟ್ಟು ಓಕೆ ಈಗ ಲಿಂಬೆಹಣ್ಣು ಹಿಂಡ್ಬೇಕು. ಹಿಂಡ್ಬಿಡಿ. ಯಾಕಂದ್ರೆ ಲಿಂಬೆಹಣ್ಣು ಹಿಂಡ್ಬೇಕಾದ್ರೆ ಒಲೆ ಮೇಲೆ ಇದ್ದು ಯಾವ ಕಾರಣಕ್ಕೂ ಹಿಂಡ್ಬಾರ್ದು. ತಳಿ. ಓಕೆ, ಅಂದ್ರೆ ಈ ಉರಿಯುವಾಗ ಅದನ್ನ ಲಿಂಬೆಹಣ್ಣು ಹಿಂಡ್ಬಾರ್ದು. ಏನೇ ಮಾಡ್ಲು ಇದಂತಲ್ಲ, ಯಾವ ಇದು ಮಾಡಿದ್ರು ಒಲೆ ಮೇಲೆ ಅದನ್ನ ಇದು ಮಾಡ್ಕೊಬಾರ್ದು. ಓಕೆ ಸರ್. ಓಕೆ 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 ನಿಂಬೆಹಣ್ಣು ಹಿಂಡಾಯ್ತು, ರುಚಿ ಬಂದಾಯ್ತು, ಕೊತ್ತಂಬರಿ ಹಾಕಾಯ್ತು. ಸೇಮ್ ಹೋಟ್ಲಲ್ಲಿ ಹಿಂಗೆ ಮಾಡೋದಲ್ವಾ? ನಿಮ್ಮಲ್ಲಿ ನೀವು ಕೊತ್ತಂಬರಿ ಎಲ್ಲ ಉದುರ್ಸಲ್ಲ, ಏನೋ ಆಯ್ತು ತಗೊಂಡೋಗಿ ಕೊಟ್ಬೋಣ ಅಂತ ಕೊಟ್ಬಿಡ್ತಾ ಇರ್ತೀರಾ, ಅಷ್ಟೇನೇನೆ? ಓಕೆ, ಇದು ಬಟಾಟ ಸಾಗು ಇದು ರೆಡಿ ಆಗಿರೋದು. ಬಟಾಟೆ ಸಾಗು, ಆಲೂಗಡ್ಡೆಯ ಒಂದು ಸಾಗು. ಇದು ರವೆ ಇಡ್ಲಿಗೆ ಅದ್ಭುತವಾದಂತಹ ಟೇಸ್ಟ್, ಜೊತೆಗೆ ಪೂರಿಗೆ ಅದ್ಭುತವಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇದು ಮಯ್ಯಾಸ್ ಅವರ ಸ್ಪೆಷಲ್ಲು. ಆದ್ರೂ ಇದನ್ನ ನಾವು ತೋರಿಸಿದೀವಿ, ಇದನ್ನ ಯಾವ ರೀತಿ ಮಾಡಿದ್ರು
ನಮ್ಮ ತುಂಗ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಪೊಟ್ಯಾಟೊ ಸಾಗು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿಯಿರಿ. ಇದಕ್ಕೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ. ಮೈಯಾಸ್ ಸಾಗು ಪುಡಿಗೆ ನೀರು ಹಾಕಿ ಕಲಸಿ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿ ಮೇಲೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಪೊಟ್ಯಾಟೊ ಸಾಗು ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಗ ಅವರು ಬಂದು ಮೈಯಾಸ್ ಹೋಟ್ಲಿಂದ ಅದ್ಭುತವಾಗಿರುವಂತ ಪಟಾಟೆ ಸಾಗುನ ಮಾಡಿಕೊಟ್ಟಿದ್ದಾರೆ. ಸಾಗುನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಏನ್ರಿ ಮಾಡ್ತೀರಾ? ಕ್ರಮ ಸರಿಗಿತ್ತು ಅಂದ್ರೆ ಅಡಿಗೆ ಸರಿ ಇರುತ್ತೆ. ಅದಕ್ಕೂ ಒಳ್ಳೆ ಮಸಾಲ ಬೇರೆ ಹಾಕಿದ್ದಾರೆ ಅಂದ್ಮೇಲೆ ಅದ್ಭುತವಾಗಿ ಇರ್ಲೇಬೇಕು. ತುಂಗ ನೋಡ್ಲಾ? ಓಕೆ ಸರ್, ನೋಡಿ ಸರ್. ಖಾರನೇ ಇಲ್ಲ. ನಿಮ್ ಹೋಟ್ಲ್ ಹೆಂಗಿದೆಯೋ ಹಂಗೆ ಇರುತ್ತೆ. ಹೌದು, ಸಕ್ಕತ್ತಾಗಿದೆ ಬಿಡ್ರಿ. ಮಾತಾಡಂಗಿಲ್ಲ ಯಾರು. ಒಂದ್ಸರಿ ಈ ತರದ ತಿನ್ನಕ್ ಶುರು ಆಗ್ಬಿಟ್ರೆ ಬೇರೆ ತಿನ್ನಕ್ಕಾಗಲ್ಲ. ಅದಲ್ಲಿ ಎಳಿತದೆ, ಅಲ್ಲೂ ಎಳಿತದೆ. ತುಂಬಾ ಚೆನ್ನಾಗಿದೆ. ನೀವು ರವೆ ಇಡ್ಲಿ ಮಾಡ್ಕೊಡ್ತೀರಾ? ಮಾಡ್ಕೊಡಲ್ವಾ? ಮಾಡ್ಕೊಡೋಣ. ಫಸ್ಟ್ ರವೆ ಇಡ್ಲಿ ಮಾಡ್ಕೊಡಿ. ಸರಿ ಸರ್. ಅದಕ್ಕೆ ನಮ್ಮದು ಇನ್ನೊಬ್ರು ಬರ್ತಾರೆ. ಅದಾದ್ಮೇಲೆ ರವೆ ಇಡ್ಲಿ ಮಾಡ್ಕೊಡಿ. ಇದು ಹೆಂಗೆ ಇಟ್ಟಿರ್ತೀನಿ. ಸರಿ. ರವೆ ಇಡ್ಲಿ ಮಾಡಿದ್ಮೇಲೆ ಇದ್ರ ಬಾರ್ಸೋಣ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಪಟಾಟೆ ಸಾಗುವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಹೇಳಿದ್ರೆ ಹಂಗೇನೆ ಇದೆ. ಅದಕ್ಕೆ ಇವ್ರನ್ನ ಕರ್ಸಿದ್ ನಾವಿಲ್ಲಿ. ತುಂಬಾ ಜನಕ್ಕೆ ಇಷ್ಟ ಹೋಟ್ಲು ತಿಂಡಿಗಳಂದ್ರೆ ಪ್ರಾಣ ಬಿಡ್ತಾರೆ. ಮನೇಲಿ ಮಾಡ್ಕೊಳಕ್ ಮೈ ಬಗ್ಸ್ ಮಾಡ್ಕೊಳಲ್ಲ. ಆ ಮೈ ಬಗ್ಸ್ ಮಾಡ್ಕೊಳ್ಳಿ ಅಂತಾನೆ ನಾವು ತೋರಿಸ್ತಾ ಇದೀವಿ. ತುಂಬಾ ಅದ್ಭುತವಾಗಿರುತ್ತೆ. ಒಳ್ಳೆ ರುಚಿ ಬಂದಿದೆ. ಇದನ್ನ ಸ್ವಲ್ಪ ತಿಂದು ಹಾಗೆ ಇಟ್ಟಿರ್ತೀನಿ. ಯಾಕಂದ್ರೆ ಇದಾದ್ಮೇಲೆ ರವೆ ಇಡ್ಲಿ ಬೇರೆ ಮಾಡೋ ತೋರ್ಸಕ್ಕೆ ಹೇಳಿದ್ದೆ. ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರುಳಿಯವರೇ ಆರೋಗ್ಯದ ಅಡುಗೆ ಮಾಡಿಸ್ರಿ. ಆರೋಗ್ಯ ಕೆಟ್ಟೋಗ್ತದೆ. ನೀವು ನೋಡಿದ್ರೆ ಹಿಂಗ್ ಮಾಡ್ತಾ ಇದೀರಾ, ದಯವಿಟ್ಟು ಕರೆಸಿ ಗುರುಜಿಯವ್ರನ್ನ ಅಂತ ಇದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವ್ರನ್ನ ಕರೆಸ್ತಾ ಇದೀವಿ. ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಹಾಲು, ಬೆಣ್ಣೆ, ತುಪ್ಪ, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಹೇಳ್ಕೊಡ್ತಾರೆ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ ಏನ್ ಗುರುಜಿ ಇವತ್ತೇನು ಮಾಡಂಗ್ ಕಾಣ್ತಲ್ಲ? ವಾಪಸ್ ಹೋಗೋಣ ಅನ್ಕೊಂಡೆ. ಇಷ್ಟೇ ಐಟಮ್ ತಂದಿದ್ದೀರಾ, ಏನ್ ಮಾಡ್ತಾ ಇದೀರಾ ಗುರುಜಿ? ಇಷ್ಟಾದ್ರೂ ಒಂದು ಹೊತ್ತಿಗೆ ರುಚಿಯಾಗಿ ಹೊಟ್ಟೆನೂ ತುಂಬಬೇಕು, ಅಪಟೈಸ್ ಕಮ್ಮಿ ಆಗ್ಬೇಕು, ಓಕೆ, ಮತ್ತು ಒಂದು ಖುಷಿ ಕೊಡ್ಬೇಕು. ಆ ತರದ್ದೊಂದು ನಿಮಗೆ ವೆನಿಲಾ ಕಸ್ಟರ್ಡ್. ಏನ್ ಗುರುಜಿ ಅದು? ಒಂಥರ ಐಸ್ ಕ್ರೀಮ್ ತರ ಇರುತ್ತೆ. ಅದು ಐಸ್ ಕ್ರೀಮ್ ಅಲ್ಲ, ಮೊಸರು ತರ ಇರುತ್ತೆ. ಮೊಸರಲ್ಲ, ರಸಾಯನ ತರ ಇರುತ್ತೆ. ಇರಲ್ಲ. ಓಕೆ, ಆ ತರ. ಓಕೆ ಗುರುಜಿ, ಮಾಡೋಣ ಗುರುಜಿ. ಏನೇನ್ ತಂದಿದ್ದೀರಾ ಗುರುಜಿ ಅದಕ್ಕೆ? ವೆನಿಲಾ ಕಸ್ಟರ್ಡ್ ಬೇಕಾಗುವ ಸಾಮಗ್ರಿಗಳು: ವೆನಿಲಾ ಕಸ್ಟರ್ಡ್ ಪೌಡರ್, ಖರ್ಜೂರದ ಸಿರಪ್, ಬಾದಾಮಿ ಬೀಜದ ಹಾಲು, ವೆನಿಲಾ ಎಸೆನ್ಸ್. ಓಕೆ ಗುರುಜಿ, ಹೆಂಗ್ ಮಾಡೋಣ? ಏನ್ ಕೊಡಿ? ಒಂದು ಇದನ್ನ ಬಾಯ್ಲ್ ಮಾಡ್ಬೇಕಾಗುತ್ತೆ. ಬಾಯ್ಲ್ ಮಾಡಕ್ ಪಾತ್ರೆ ಬೇಕಾ ಗುರುಜಿ? ಮೊದಲು ಇದಕ್ಕೆ ಬಾದಾಮಿ ಹಾಲು ಹಾಕೋಣ. ಗುರುಜಿ ನೀವೇನಾರ ಕಾಫಿ ಕುಡಿಬೇಕು ಅಂದ್ರೆ ಬಾದಾಮಿ ಹಾಲ ಕಾಫಿ ಕುಡಿತೀರಾ? ಒಂದೇನಾಯ್ತು ಅಂದ್ರೆ ನಾನು ಮಗುವಾದಾಗ್ಲಿಂದ ನನಗೆ ಅಭ್ಯಾಸ ಇಲ್ಲ ಕಾಫಿ. ಓಕೆ, ಹಂಗಾಗಿ ಐ ಆಮ್ ಸೇವ್ಡ್ ಫ್ರಮ್ ದಟ್. ಕಾಫಿ ಟೀ ಕುಡಿಬೇಕು ಅಂದ್ರೆ ಸಪೋಸ್ ಏನೋ ಹಾಲು ಹಾಕಿ ಕಾಫಿ ಕುಡಿಬೇಕು ಅನ್ಕೊಂಡ್ರೆ ಬಾದಾಮಿ ಎಲ್ಲ ಕಾಫಿ ಕುಡಿತೀರ ಅಂತ ಸುಮ್ಮನೆ ಪ್ರಶ್ನೆ. ಗೊತ್ತಾಯ್ತು. ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು ಅಂತಿದ್ದೀನಿ. ಮಾಡಿ ಬಿಡಿ. ನನಗೋಸ್ಕರ ಅಲ್ದಿದ್ರು ಓಕೆ, ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಕಾಫಿ ಟೀ ಕುಡಿಬೇಕು ಅಂತ ಆಸೆ ಇರುತ್ತೆ. ನೀವು ಹಾಲು ಕುಡಿಬೇಡಿ, ಹೌದು, ಬೆಣ್ಣೆ ಹೌದು. ತಿನ್ಬೇಡಿ, ಹೌದು. ತುಪ್ಪ ತಿನ್ಬೇಡಿ ಅಂತ ಬೇರೆ ಹೇಳ್ತಾ ಇರ್ತೀವಿ. ಕರೆಕ್ಟ್. ಒಂದ್ ಸರಿ ಹಾಕಿ ಕಾಫಿ ಮಾಡ್ಬಿಡಿ ಗುರುಜಿ. ಅವತ್ತು ರಜೆ ಹಾಕ್ಬಿಡ್ತೀನಿ ನಾನು. ಕುಡಿದ್ಬಿಟ್ಟು ರಜೆ ಹಾಕ್ಬಿಡ್ತೀರಾ? ಇಲ್ಲ ಗುರುಜಿ, ಕಾಫಿ ಟೀ ನಾನು ಕುಡಿಯಲ್ಲ. ಅದಕ್ಕೋಸ್ಕರ ಗುಡ್. ಹೌದಾ? ಕಾಫಿ ಟೀ ಕುಡಿತದಿಂದ ನಿಷೇಧ. ವೆರಿ ನೈಸ್, ವೆರಿ ನೈಸ್. ಇನ್ಫ್ಯಾಕ್ಟ್ ಕಾಫಿ ಸಬ್ಸ್ಟಿಟ್ಯೂಟು ನಿಮ್ಮ ಮುಖಾಂತರ ತೋರ್ಸೋದ್ನಲ್ಲ, ಕೊಲೆಸ್ಟ್ರಾಲ್ ಒಳ್ಳೇದಾಗುವಂತ ಪೇಯ. ಹೌದೌದು, ಅದೆಲ್ಲ ಅದ್ಭುತವಾಗಿರೋ. ಹೌದೌದು. ಅಲ್ಲ, ಸಪೋಸ್ ಕಾಫಿನೇ ಬೇಕು, ನಾವ್ ಏನೇನು ಸಬ್ಸ್ಟಿಟ್ಯೂಟ್ ತೋರಿಸಿದ್ರು ಕೂಡ ಆಯ್ತು. ಜನ ಕಾಫಿ ಕುಡಿಲೇಬೇಕು. ನಿಜ. ಹೋಗ್ಲಿ, ಹಾಲನ್ನು ಬಿಡೋಣಪ್ಪ, ಕಾಫಿ ಯಾರು ಕುಡಿಯೋಣ ಅಂದ್ರೆ ಈ ಹಾಲನ್ನ ಹಾಕೊಂಡು ಕುಡಿಬೋದು. ಸರಿ ಮಾಡಿ ಗುರುಜಿ. ಓಕೆ, ಇವಾಗ ಇದಕ್ಕೆ 1.5 ಸ್ಪೂನ್ ಅಷ್ಟು ಕಡಿಮೆ ಮಾಡೋಣ, ಆಫ್ ಮಾಡೋಣ? ಕಮ್ಮಿ ಮಾಡಿ. 1.5 ಸ್ಪೂನ್ ಅಷ್ಟು ಕಸ್ಟರ್ಡ್ ಹಾಕೋಣ. ಕಸ್ಟರ್ಡ್ ಪೌಡರ್ 1.5 ಸ್ಪೂನ್ ಕಸ್ಟರ್ಡ್ ಪೌಡರ್ ಸಾಕಾ ಗುರುಜಿ? ಆಮೇಲೆ ಇದಕ್ಕೆ ಡೇಟ್ ಪೇಸ್ಟ್ ಹಾಕೋಣ. ಇವಾಗಲೇ ಡೇಟ್ ಸಿರಪ್. ಓಕೆ. ಓಹೋ, ಖರ್ಜೂರದ ಸಿರಪ್. ಇದಕ್ಕೆ ಒಂದು 2 ತೊಟ್ಟಷ್ಟು ವೆನಿಲಾ ಎಸೆನ್ಸ್. ವಾಸನೆಗೋಸ್ಕರ ಗಮ್ಮತ್ ತರಬೇಕದು. ಸುವಾಸನೆಗೋಸ್ಕರ. ಓಕೆ, ಅದ್ಭುತವಾಗಿ ಕುದೀತಾ ಇರ್ತಕ್ಕಂಥ ಬಾದಾಮಿ ಹಾಲಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ತಿರ್ಸಿದ್ರೆ ಒಂದು ಪೇಸ್ಟ್ ತರ ಆಗುತ್ತೆ. ಅದನ್ನ ರೆಫ್ರಿಜರೇಟರ್ ಇಟ್ಟು ಒಂದಿನ ಬಿಟ್ಟು ಮಾರನೇ ದಿನ ತಿಂದ್ರೆ ಗುಳುಂಗ್ ಅಂತ ಬಾಯ್ಗೊಟ್ಟಾಗುತ್ತೆ. ಅದು ಪೂರ್ತಿ ಅಷ್ಟು ಬಾಯಿ ಹಾಕೊಂಡು ನುಂಕೊಂಡ್ಬಿಡ್ಬೋದು. ಅಷ್ಟೊಂದು ಸಖತ್ತಾಗಿರ್ತದೆ. ಒಳ್ಳೆ ರುಚಿ ಕೊಡುತ್ತೆ. ಇಲ್ಲಿ ಗುರುಜಿ ಮಾಡ್ತಾ ಇರೋದ್ರಿಂದ ಆರೋಗ್ಯನೂ ಕೊಡುತ್ತೆ.
ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಓಕೆ ಗುರುಜಿ. ಹಾಗಾಗಿ ಇವಾಗ ಇದನ್ನ ಒಂದು ಸ್ಮಾಲ್ ಕಪ್ ತರದಕ್ಕೆ ಹಾಕಿ ಓಕೆ ರೆಫ್ರಿಜರೇಟರ್ ಅಲ್ಲಿ ಫ್ರೀಸ್ ಮಾಡಿ ಆಮೇಲೆ ತಿಳೋಣ ಅಂತೀರಾ ಗುರುಜಿ? ಆಮೇಲೆ ಸೊ ವೆನಿಲಾ ಕಸ್ಟರ್ಡ್. ಗುರುಜಿ ಎಲ್ಲಿಂದ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಗ್ಲಾಸ್ ತಂದ್ಬಿಟ್ಟಿದ್ದೀರಾ ನೀವು? ನಿಮ್ಗೆ ಪರಿಚಯ ಪಟಕಂತ ಹಾಕೊಂಡ್ಬಿಡೋದು. ಓಕೆ, ತುಂಬಾ ಸಖತ್ತಾಗಿದೆ. ಇದು ಆಕ್ಚುಲ್ ಆಗಿ ಇದೇ ತರದಲ್ಲಿ ಬಟ್ಲಲ್ಲಿ ಇದೇ ತರದಲ್ಲೇ ಕಸ್ಟರ್ಡ್ ಇಡ್ತಾರೆ. ಒಬ್ರು ತಗೊಂಡೋಗೋದು ಇಲ್ಲ ಚಿಕ್ಕ ಚಿಕ್ಕ ಮಡಕೆಗಳಲ್ಲಿ ಇಡ್ತಾರೆ, ಸ್ಮಾಲ್ ಪ್ಲೇಟ್ಸ್ ಎಲ್ಲ ಇಡೋದು ಇದನ್ನ. ಓಕೆ, ನೀವು ಇದನ್ನ ಗುರುಜಿಯವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ವೆನಿಲಾ ಕಸ್ಟರ್ಡ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಬಾದಾಮಿ ಬೀಜದ ಹಾಲು ಹಾಕಿ ಕುದಿಸಿ ವೆನಿಲಾ ಕಸ್ಟರ್ಡ್ ಪೌಡರ್, ಖರ್ಜೂರದ ಸಿರಪ್, ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಗ್ಲಾಸ್ಗೆ ಹಾಕಿ ಫ್ರಿಡ್ಜ್ ನಲ್ಲಿಟ್ಟು ತೆಗೆದರೆ ವೆನಿಲಾ ಕಸ್ಟರ್ಡ್ ರೆಡಿ ಟು ಟೇಸ್ಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ನೋಡೋಣ ಸರ್, ಏನು ಕಸ್ಟರ್ಡ್ ಅಲ್ಲ ಸರ್ ಇದು? ಹೌದು, ಕಸ್ಟರ್ಡ್, ವೆನಿಲಾ ಕಸ್ಟರ್ಡ್. ಮಾಡಿದ ತಕ್ಷಣ ತಿನ್ಬೇಡಿ, ಅದನ್ನೊಂದು ಒಂದು ಅರ್ಧ ಗಂಟೆ 1 ಗಂಟೆ ಫ್ರೀಸರ್ ಇಡಿ. ನಾವು ಫ್ರೀಸರ್ಲು ಇಟ್ಬಿಟ್ಟಿದೀವಿ, ಬಾಯಿಗೆ ಹಾಕೊಳ್ತಾ ಇದೀವಿ ಅಷ್ಟೇನೆ. ಕಣಕ್ ಹಿಂಗ್ ಬರಬೇಕು, ಲೋಳೆ ತರ ಬರಬೇಕು, ಬಾಯಿಗೆ ಹಾಕೊಂಡ ತಕ್ಷಣ ಒಳಗೋಗ್ಬೇಕು. ಓ, ನಾವು ಬೆಣ್ಣೆ ತುಪ್ಪ ಹಾಕಿಲ್ವಲ್ಲ ಗುರುಜಿ, ನಮ್ದು ಮೈಂಡ್ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಯಾಕೆ, ಏನ್ ವ್ಯತ್ಯಾಸ ಕಾಣುತ್ತೆ? ಏನು ಕಾಣ್ತಲ್ಲ. ಇದು ಏನು ಕಸ್ಟರ್ಡ್ ಹಿಂಗೆ ಇರುತ್ತೆ, ಯಾರು ಮಾಡಿದ್ರು ಕಸ್ಟರ್ಡ್ ಇರುತ್ತೆ. ನಾವೇ ಇನ್ಸ್ಟೆಡ್ ಆಫ್ ನಾವು ಸಕ್ಕರೆ ಹಾಕಿಲ್ಲ ಅಷ್ಟೇ, ಅದು ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಹಾಲು ಹಾಕಲ್ಲ, ಇದು ಬಾದಾಮಿ ಹಾಲು ಹಾಕ್ತಿವಿ, ರೆಗ್ಯುಲರ್ ಹಾಲು ಹಾಕಲ್ಲ. ಆಕ್ಚುಲಿ ಈ ಹಾಲ್ಗಿಂತ ಬಾದಾಮಿ ಹಾಲು ತುಂಬಾ ಕಾಸ್ಟ್ಲಿ. ನಾಲ್ಗೆ ಅದೇ ಬೇಕು ಅನ್ಸುತ್ತೆ, ಅಡವೆ ಮೇಲೆ ಹಾಲೇ ಬೇಕು ಅನ್ಸುತ್ತೆ. ಹುಟ್ಟಾಗ್ಲಿಂದ ಅಭ್ಯಾಸ ಆಗಿದೆ. ಹೌದು. ಸಿಹಿ ಪದಾರ್ಥ ತಿಂದೇ ಇದ್ದವರು, ಡಯಾಬಿಟಿಸ್ ಪೇಷಂಟ್ಗಳಿಗೆ, ವಯಸ್ಸಾಗಿರೋರಿಗೆ, ಜೀರ್ಣ ಶಕ್ತಿ ಕಡಿಮೆ ಇರೋರಿಗೆಲ್ಲ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ. ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಸಿಹಿ ಕೊಟ್ಟಿದ್ದಾರೆ ಗುರುಜಿಯವರು. ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಕ್ರಿಸ್ಮಸ್ ದಿಂದ ಜನವರಿ 1ನೇ ತಾರೀಕು ತನಕ ಎಲ್ಲರಿಗೂ ಸಿಹಿ ತಿನ್ನಿಸಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಅದ್ಭುತವಾದ ಸಿಹಿ ಮಾಡಿ ಕೊಡ್ತಾ ಇದಾರೆ. ಯಾವತ್ತು ಖಾರ ಕೊಡ್ತಾರೋ ಗೊತ್ತಿಲ್ಲ. ಕಾರೇ ನಮ್ಮ ಮನೆ ಕೈ ರುಚಿನ ನೋಡಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಇಂಜಿನಿಯರ್ ಆಗಿದೆ. ಎಲ್ಲಿ? ಅವ್ರು ಬ್ಯಾಂಗ್ಳೂರಲ್ಲೇ. ನೀವೆಲ್ಲಿ ಅವರು? ನಾವು ಮ್ಯಾಂಗ್ಳೂರ್. ಓಕೆ, ನಮ್ ಕಾರ್ಯಕ್ರಮ ಬಂದು ಏನ್ ಮಾಡ್ತಾ ಇದ್ದೀರಾ? ಗೋರಿಕಾಯಿ ಗೊಜ್ಜು ಮಾಡ್ತಾ ರೀ, ಹೋಗ್ರಿ, ನಾನು ಹೋಗ್ತೀನಿ. ಏನೋ ಒಂದು ಮೀನ್ ಹಿಡ್ಕೊಂಡ್ ಬರ್ತಾರೆ ಮಂಗಳೂರಿಂದ ಬಂದವರು ಅನ್ಕೊಂಡ್ರೆ ಗೋರಿಕಾಯಿ. ಇಲ್ಲ, ನಾವು ತಿನ್ನಲ್ಲ ಸರ್, ಬ್ರಾಹ್ಮಿನ್ಸ್. ನಾವು ಹಂಗೇನೆ, ಸೋಮವಾರ ಅಲ್ವಾ, ನಾವು ಬ್ರಾಹ್ಮಿನ್ಸ್. ಓಕೆ, ಏನ್ ಮಾಡ್ತಾ ಇದ್ದೀರಾ? ಗೋರಿಕಾಯಿ ಗೊಜ್ಜು ಮಾಡ್ತಾ ಇದೀನಿ. ಗೋರಿಕಾಯಿ ಗೊಜ್ಜು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋರಿಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಗೋರಿಕಾಯಿ, ಸಾಸಿವೆ, ಜೀರಿಗೆ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಬೆಲ್ಲ, ಇಂಗು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕು. ಇದು ಮಂಗಳೂರು ಶೈಲಿ ಇದೆ ಇದು? ಹೌದು. ಓಕೆ, ನಿಮ್ಮಲ್ಲಿ ಯಾರಿಗ ಇಷ್ಟ ಇದು? ಎಲ್ರಿಗೂ ಇಷ್ಟ. ನಮ್ಮ ಮಕ್ಕಳಿಗೆ. ಎಷ್ಟು ಜನ ಮಕ್ಕಳು ನಿಮ್ಗೆ? 2. ಏನು ಮಕ್ಕಳ ಹೆಸರು? ಸಮ್ಯಕ್ ವಿಹಾರ್. ಸಮ್ಯಕ್ ಎಷ್ಟನೇ ಕ್ಲಾಸು? ಅವ್ನು 6th ಸ್ಟ್ಯಾಂಡರ್ಡ್. ವಿಹಾರು 4th. ಓಕೆ, ಯಾವ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು? ಕೇಂಬ್ರಿಡ್ಜ್. ಕಾರ್ಯಕ್ರಮ ಶುರು ಮಾಡುವಾಗಿದ್ರೆ ಏನ್ ಕೊಡ್ಲಿ ಮಾಡಕ್ಕಮ್ಮ ನಿಮ್ಗೆ? ಈಗ ಬಾಂಡ್ಲೆ. ಯಜಮಾನ್ರಿಗೆ ಏನ್ ಮಾಡ್ಕೊಡ್ತೀರಾ? ಅದೇ ಗೋರಿಕಾಯಿ ಗೊಜ್ಜು. ಪಾಪ ಹೆಂಗಿದ್ರು ಬೆಂಗಳೂರಲ್ಲಿ ಮದುವೆ ಆಗೋದಕ್ಕಿಂತ ಮೊದಲು ಅವರು ಮಂಗಳೂರು ಹುಡುಗಿನ ಮದುವೆ ಆಗ್ಬಿಟ್ಟು ಪಾಪ ಗೋರಿಕಾಯಿ ಗೊಜ್ಜು ತಿನ್ನಂಗ್ ಆಗ್ಬಿಟ್ರು. ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನ್ ನೀವು ಯಜಮಾನ್ ಹೆಸರೇನು? ಜೈರಾಮ್. ಏನ್ರಿ ಇದು ಹಿಂಗಾಗೋಯ್ತು ಕತೆ? ಓ, ಈಚೆ ಕಡೆ ಉಂಟಾ? ಓಕೆ, ನೋ ಪ್ರಾಬ್ಲಮ್ ಸರ್. ಏನೇನ್ ಹಾಕ್ತಿದ್ರಿ ಅಂತ ಹೇಳಿಲ್ಲ ನೀವು? ಕಡಲೆಬೇಳೆ, ಉದ್ದಿನ ಬೇಳೆ. ಓಕೆ. ಸೊ ಇದನ್ನ ಫ್ರೈ ಮಾಡ್ಕೋಬೇಕು. ನಾನು ಎರಡನ್ನೂ ಒಟ್ಟಿಗೆ ಮಾಡ್ಕೋತಾ ಇದೀನಿ. ಮಾಡ್ಕೊಳ್ಳಿ ಮಾ. ಎಣ್ಣೆ ಇಲ್ದೇನು ಮಾಡ್ಕೋಬಹುದು. ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಎಣ್ಣೆ ಹಾಕಿಲ್ಲ ಅಂದ್ರೆ ಚೆನ್ನಾಗಿ? ಇಲ್ಲ, ನಾವು ಒಗ್ಗರಣೆಗೆಲ್ಲ ಎಣ್ಣೆ ಹಾಕ್ತಿವಲ್ಲ, ಸೊ ಎಣ್ಣೆ ಇದಕ್ಕೆ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಓಕೆ. ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀರಾ ಮನೇಲಿ? ನಾವು ರೈಸ್ ಐಟಮ್ ಕಮ್ಮಿ. ಇಡ್ಲಿ, ದೋಸೆ, ಪೂರಿ. ಮಾತಾಡ್ರಿ, ಅದಲ್ಲಿ ಬಿಡ್ರಿ, ಅದನ್ನ ಇಲ್ಲಿ ಮುಖ ನೋಡ್ರಿ, ಸೀದೋಗ್ಬಿಡುತ್ತ. ಅದೇ ಸೀಯಲ್ಲ ಬಿಡ್ರಿ, ಅದ್ ಸೀದ್ರೆ ನಾವಿದೀವಿ. ಹಿಂಗ್ ಹಿಡ್ಕೊಂಡು ಕುಡ್ರು ಮಾತಾಡ್ತಾರೇನ್ರಿ? ಇಲ್ಲ ಬಿಡ್ರಿ ಅದನ್ನ. ಇಡ್ಲಿ, ದೋಸೆ, ಪೂರಿ, ಇದೆಲ್ಲ ಮಾಡ್ಕೋತೀವಿ. ರೈಸ್ ಐಟಮ್ ಏನಿದ್ರು ಮಧ್ಯಾಹ್ನ. ಮಕ್ಳಿಗೆ ಎಷ್ಟು ಗಂಟೆಗೆ ಸ್ಕೂಲು? ಅವ್ರಿಗೆ 8:30. ಫ್ರೀ ಆದ್ಮೇಲೆ ಏನ್ ಮಾಡ್ತೀರಾ? ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ಏನ್ ಮಾಡ್ತೀರಾ? ನಂಗೆ ಕೆಲವೊಂದು ಹಾಬೀಸ್ ಇದೆ. ಪೇಂಟಿಂಗ್, ಪಾಟ್ ಪೇಂಟಿಂಗ್ಸ್. ಏನ್ ಎಲ್ಲಾ ಪೇಂಟರ್ಗಳೇ ನಮ್ ಕರ್ನಾಟಕದಲ್ಲಿ ಇರೋರು, ಬೇರೆ ಇಲ್ವಲ್ಲಪ್ಪ. ಈಸಿ ಹೇಳ್ಕೊಂಡ್ಬಿಡ್ಬೋದು. ಏನ್ ಮಾಡ್ತೀವಿ? ಪೇಂಟ್ ಮಾಡ್ತೀವಿ. ಡಿಸೈನ್ಸ್ ಮಾಡ್ತಾ ಇರ್ತೀನಿ ಪಾಟ್ಸ್ಗೆಲ್ಲ. ಆಮೇಲೆ ರಂಗೋಲೆ ಬಿಡಿಸೋದು ನನ್ನ ಹಾಬೀಸ್.
ಆಮೇಲೆ ಹ್ಯಾಂಡ್ ವರ್ಕ್ ಏನಾದ್ರು ಮಾಡ್ತಿರ್ತೀನಿ ಹ್ಮ್ ಈ ತರ. ಆಮೇಲೆ ಮನೆ ಮುಂದೆ ರಂಗೋಲಿ ಬಿಡ್ತೀರಾ? ಬಿಡ್ತೀನಿ, ನಾನೇ ಬಿಡೋದು. Okay. ಎಕ್ಸರ್ಸೈಸ್ ಇರ್ಬೇಕಲ್ವಾ ಅಂತ. ಖಂಡಿತ ಮೇಡಮ್, ಅವಾಗ ಸ್ವಲ್ಪ ಕೆಲಸ ಮಾಡ್ಬೇಕು. ಇದು ನಮ್ಗೆ ಹುರಿದಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇದು ಘಮ ಘಮ ಅಂತ ಪರಿಮಳ ಬರುತ್ತೆ. ಪರಿಮಳ ಬಂತ ಈಗ? ಬರ್ತಾ ಇದೆ. ಓಕೆ ಈಗ ಧನಿಯಾ ಓಕೆ ಒಂದ್ ಸ್ವಲ್ಪ, ಹ್ಮ್ ಜಾಸ್ತಿ ಹಾಕೋದ್ ಬೇಡ. ಓಹೋ, ಇಷ್ಟೊಂದು ಹಾಕ್ಬಿಟ್ರಿ? ಮಲ್ಲಿ 4 ಜನ ಇರೋದ ನೀವು? ಹಾಗಲ್ಲ, ಸ್ವಲ್ಪನೇ ಸಾಕು. ಓಕೆ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಓಕೆ. ಮೆಣಸಿನ್ಕಾಯಿ ಹಾಕಿಮ್ಮ. ಸೊ ನಿಮ್ಗೆ ಖಾರ ಬೇಕಲ್ವಾ ಅಂತ ಎಲ್ಲ ಹಾಕ್ತಾ ಇದ್ದೀನಿ. ಯಾರು ಹೇಳಿ ನಮ್ ಖಾರ ಬೇಕು ಅಂತ? ನಾವು ಸೋಮವಾರದೊತ್ತು ಖಾರನೇ ತಿನ್ನಲ್ಲ. ಹೌದಾ? ಸಪ್ಪೆ. ಓಹೋ. ಆಮೇಲೆ ಒಣಕೊಬ್ಬರಿ ಹಾಕಿ ಸ್ವಲ್ಪ. ಇದು ಹುರಿದಾಗಿದೆ ಸರ್ ಇದು. ಓಕೆ ಮೇಡಮ್. ಓಕೆ. ಆಮೇಲೆ ನಂತರ ಆಮೇಲೆ ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಇದು ಇದೆಲ್ಲ ಆಯ್ತಾ? ಮಿಕ್ಸಿ ಮಾಡ್ಕೋಬೇಕು ಇದನ್ನ. ನೀರ್ ದೋಸೆ ಎಲ್ಲ ಮಾಡ್ತೀರಾ ಮನೇಲಿ? ನೋಡಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಏನ್ ಮಾಡ್ತಾರ್ರಿ ಮಂಗಳೂರವರು? ಕರೆಕ್ಟ್. ಏನ್ ಮುದ್ದೆನ ಮಾಡ್ತಾರೆ? ಮುದ್ದೆ ತಿನ್ನೋದೇ ಇಲ್ಲ ಸರ್. ಅದಕ್ಕೆ ಕೇಳ್ತಾ ಇರೋದು ನಾನು. ತೊಳಿ ಆ ಕಡೆ ಇಟ್ಕೊಳ್ಳಿ, ತಣ್ಣಗಾಗ್ಲಿ, ಆಮೇಲೆ ರುಬ್ಕೊಳ್ಳಿರುತ್ತೆ. ಇದಕ್ಕೆ ಎಣ್ಣೆ ಹಾಕ್ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಬೇಕು. ಓಕೆ. ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಆದ್ರಿಂದ ಒಗ್ಗರಣೆ ಹಾಕ್ಲೇಬೇಕು ಅಲ್ವಾ ಸರ್? ಖಂಡಿತ ಹಾಕ್ಬೇಕು, ಇಲ್ಲಾಂದ್ರೆ ಬಿಡ್ಬೇಕಲ್ಲ ನಾವು. ಅದೇ ತೊಳಿ ಒಗ್ಗರಣೆ ಡಬ್ಬಿ ಅಲ್ಲೇ ಇದೆ, ಏನ್ ಬೇಕಾದ್ರೆ ಒಗ್ಗರಣೆ ಹಾಕೊಳ್ಳಿ. ಸಾಸಿವೆ ಹಾಕ್ತಾ ಇದೀನಿ ನಾನು. ಹಾಕಿಮ್ಮ. ಆಮೇಲೆ ಒಂದ್ ಸ್ವಲ್ಪ ಜೀರಿಗೆ. ಓಕೆ. ಅದಕ್ ಪುಡಿಗೆ ಹಾಕೊಂಡಿದೀವಿ. ಸೊ ಇದಕ್ ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ. ಕಡಲೆಬೇಳೆ, ಇದು ಉದ್ದಿನ ಬೇಳೆ ಆಯ್ತು. ಕಡಲೆಬೇಳೆ, ಒಂದ್ ಸ್ವಲ್ಪ ಇಂಗು, ಕರ್ಬೇವ್ ಹಾಕ್ತಾ ಇದೀನಿ. ಹಾಕಿ. ಏನು ನಿಮ್ಮ ಮಕ್ಕಳಿಗೆ ನೀವು ಮಾಡೋದು ಇಷ್ಟ? ಎಲ್ಲಾನು ಇಷ್ಟ ಅವ್ರಿಗೆ. ನೀವು ಮಾಡೋದೆಲ್ಲ ಇಷ್ಟ? ಎಲ್ಲಾನು ಇಷ್ಟಪಡ್ತಾರೆ. ಅದು ಗೋರಿಕಾಯಿ ಹಾಕ್ಬೇಕು ಇವಾಗ. ಯೋಚನೆ ಮಾಡ್ಕೊಂಡು ಕರೆಕ್ಟಾಗಿ ಹಾಕ್ರಿ. ಇಲ್ಲ ಸರಿ ಇದೆ. ಹಾಕಿ. ಗೋರಿಕಾಯಿ ಹಾಕ್ತಾ ಇದೀನಿ. ಓಕೆ. ಇದು ಸಣ್ಣದಾಗಿ ಹೆಚ್ಚಿರ್ಬೇಕು. ಓಕೆ. ಮಲ್ಲಿ 4 ಜನ ಇದ್ದೀರಾ? ಹ್ಞೂ ಸರ್, 4 ಜನ ಇದೆ. ನಮ್ಮೆಲ್ರಿಗೂ ನೀವು ತಿನ್ನೋ ಸ್ಟೈಲ್ ತುಂಬಾ ಇಷ್ಟ ಸರ್. ಯಾಕೋ ಏನೋ ನಾವು ಟ್ರೈ ಮಾಡ್ತೀವಿ ಮನೇಲಿ, ಆತರ ಬರೋದೇ ಇಲ್ಲ ತಿನ್ನೋದು. ಅದು ನೀವು ಬಿಸಿ ಬಿಸಿ ತಿಂದ್ರು ಒಂಥರ ಹಾ ಮಾಡ್ತಿರಲ್ಲ, ಅದು ಬಿಸಿ ಹಾಕೊಂಡು ಬಾಯಲ್ಲಿ ಹಂಗೆ ಆಗುತ್ತೆ. ಹ್ಞೂ, ನಮ್ಗಾಗಲ್ಲ ಅದು, ಆತರ ಸ್ಟೈಲ್ ಬರಲ್ಲ. ತಿನ್ನಿಸ್ತೀನಿ ಬನ್ನಿ ಇವಾಗ. ಬರಲ್ಲ ಅದು. ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ಸ್ಟೈಲು. ಸ್ಟೈಲ್ ಎಲ್ಲ ಅರಿಯೋದ್ರೆ ಒಳ್ಳೆ ಕತೆ ಆಯ್ತು. ಸ್ಟೈಲ್ ಮಾಡ್ತೀವಿ, ಅಷ್ಟು ಪ್ರಚಂಡವಾಗಿರುತ್ತೆ ಅಡಿಗೆ. ಓ ಅದಕ್ಕೆ. ಹಾ ಸರ್ ಸ್ವಲ್ಪ ನೀರು ಅಲ್ಲೇ ನೋಡಿ, ನಿಮ್ ಬಲಭಾಗಕ್ಕಿದೆ ನೋಡಿ. ಇದು ಒಂದ್ ಸ್ವಲ್ಪ ಚಿಮ್ಕ್ಸಿದ್ರೆ ಸಾಕು, ಜಾಸ್ತಿ ಬೇಡ ನೀರು. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಹಾಕ್ಬಿಡಿ. ರುಚಿಗೆ ತಕ್ಕಷ್ಟು. ಸ್ಪೂನಲ್ಲಿ ಹಾಕ್ತೀರಾ? ಇಲ್ಲ, ಸ್ಪೂನಲ್ಲೇ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಕಮ್ಮಿ ಆದ್ರೆ ಹಾಕೋಬಹುದು, ಜಾಸ್ತಿ ಆದ್ರೆ ತೆಗಿಯಕ್ಕಾಗಲ್ಲ. ಯಾರೋ ಸಖತ್ತಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ಸ್ಕ್ರಿಪ್ಟ್ ನಿಮ್ಗೆ. ಇಲ್ಲ ಹೇಳಿ, ತಗೊಳ್ಳಿ. ಇದು ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ರುಬ್ಕೊಳ್ಳಿ ಅಷ್ಟೊಳಗೆ. ಸರ್ ಇವಾಗ ರುಬ್ಕೊಳಕ್ ಒಂದ್ ಸ್ವಲ್ಪ ಬೆಲ್ಲ ಹಾಕೋತೀನಿ ನಾನು. ಮುಂಚೆನೆ ಯಾಕೆ ಹಾಕೊಂಡಿಲ್ಲ ಅಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ಎಲ್ಲ. ಓಕೆ. ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕೋತೀನಿ ಅದಕ್ಕ. ರುಬ್ಬಕ್ಕೆ. ಬೆಲ್ಲ ಮತ್ತೆ ಹುಣಸೆ ಹಣ್ಣು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದೀರಾ? ಒಂದ್ ಚೂರು, ಯಾಕಂದ್ರೆ ಇದು ಹುಳಿ ಇರಲ್ವಲ್ಲ. ಓಕೆ. ಇದು ಏನ್ ನಾವು ಮಾಡ್ತಾ ಇರೋದು? ಇದು ಗೊಜ್ಜಿನ ಪುಡಿ. ಇದು ಗೊಜ್ಜಿನ ಪುಡಿನ? ಇದು ಗೋರಿಕಾಯಿ ಗೊಜ್ಜಾ ಸಾರಾ? ಗೊಜ್ಜು. ಅದು ಗಟ್ಟಿಗೆ ಬರುತ್ತೆ ಇವಾಗ. ಓಕೆ ಓಕೆ.
ಇದಾಗಿದೆ ಸರ್ ಇದು. ಓಕೆ ಮೇಡಮ್, ಹಾಕೊಳ್ಳಿ. ಇದು ಇವಾಗ ಇದಕ್ಕೆ ಮಿಕ್ಸ್ ಹಾಕಿ ಮಾಡಿ. ಹಾಕಿ. ಇದು ಗೊಜ್ಜು ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ ಇನ್ನೇನು ಚೆನ್ನಾಗಿರುತ್ತೆ? ಪೂರಿ, ಆಮೇಲೆ ಅಷ್ಟೇ. ಚಪಾತಿ ಪೂರಿಗೋಸ್ಕರ ಗೋರಿಕಾಯಿ ಗೊಜ್ಜು. ಅನ್ನ, ಬಿಸಿ ಬಿಸಿ ಅನ್ನ ತಿನ್ಬೋದು. ತಿನ್ಬೋದು. ಸಾರು ಚೆನ್ನಾಗಿಲ್ಲ ಅಂದ್ರೆ ಇವೆಲ್ಲ ಮಾಡ್ಕೋಬೇಕಾಗುತ್ತೆ. ನೀರ್ ಸಾಕಾ, ನೀರ್ ಬೇಕಾ? ನೀರ್ ಹಾಕ್ಬೇಕು, ಒಂದ್ ಸ್ವಲ್ಪ ಹಾಕೋಣ. ಕುಕ್ಕರ್ ಕೂಗ್ಬೇಕಲ್ಲ, ಕುಕ್ಕರ್ಗಳಿಂದ ಕೂಗುತ್ತೆ. ಇಲ್ಲ ಇಲ್ಲ, ಹೌದೌದು. ಸಂಧ್ಯಾ ಎಷ್ಟು ವಿಷಲ್ ಕೂಗ್ಬೇಕಾಗ್ತಿದ್ದು? ಇದೊಂದು ಮೂರು ವಿಷಲ್ ಬೇಕಾ? 2 ರಿಂದ 3 ಸಾಕು. ಆಯ್ತಾ? ಸ್ವಲ್ಪ ನೀರ್ ಹಾಕೋಣ. ಹಾಕಿ ಮೇಡಮ್. ಸಾಕು. ಸಾಕಾ? ಚೂರು ಕೊಬ್ಬರಿ ಹಾಕ್ತಾ ಇದ್ದೀನಿ ಇವಾಗ. ಆಗ್ಲೇ ರುಬ್ಬಕ್ ಹಾಕ್ದೆ ನಾನು. ಸ್ವಲ್ಪ ಮೇಲ್ಗಡೆನೂ ಹಾಕ್ಬೇಕಾ? ಹಾಕಿ. ಇಷ್ಟೇ ಸಾಕು. ಇನ್ ಸ್ವಲ್ಪ ನೀರು ಹಾಕಿ ಹಾಕಿ ಹಾಕಿ. ಇದು ಒಂದು 3 ವಿಷಲ್ ಬರ್ಲಿ, ಯಾಕಂದ್ರೆ ಗೊಜ್ಜು ಆದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ. ಸಂಧ್ಯಾ, ಹಾ, ಅದೇನೋ ನಿಮ್ ಮನೆ ಬೇರೆ ತರ ಕಟ್ಟಿದ್ದಾರೆ ನಿಮ್ಮ ಯಜಮಾನ್ರು ಅಂತ. ಏನ್ ಕಟ್ಟಿದ್ದಾರೆ ಮನೆ? ಅದು ಪೋರ್ಟೇಬಲ್ ಹೌಸ್. ಪೋರ್ಟೇಬಲ್ ಹೌಸ್ ಅಂದ್ರೆ ಅದು ಎಕ್ಸ್ಪೆರಿಮೆಂಟಲ್ ಹೌಸ್ ಅಂತ. ಅಂದ್ರೆ ಇವ್ರು ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೋದು ನಮ್ ಹೌಸ್ ನ. ಹೆಂಗ್ರಿ? ತಲೆಗಳು ಇಟ್ಕೊಂಡು ತಳ್ಕೊಂಡು ಬಿಡುವುದಾ? ಇಲ್ಲ, ಒಂದ್ ಕಡೆ ಖಾಲಿ ಸೈಟ್ ತಗೊಂಡು ಅಲ್ಲಿ ರೆಡಿ ಮಾಡ್ಬಿಟ್ಟು ಇವ್ರು ಒಂದೊಂದ್ ರೂಮ್ ಅನ್ನು ಪಾರ್ಟ್ ಬೈ ಪಾರ್ಟ್ ಎತ್ಕೊಂಡ್ಬಂದು ಹಿಂಗ್ ಇಟ್ಟಿರೋದಾ? ರೆಟ್ಟಲ್ ಕಟ್ಟಿರ್ತಾರ? ಹಾ, ಆಕ್ಚುಲಿ ಅವ್ರಿಗೆ ಚಿಕ್ಕ ವಯಸ್ಸಿಂದ ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಕಲ್ಪನೆ. ಯಜಮಾನ್ರು ಇಂಜಿನಿಯರ್ ಅಂತ ಕಾಣುತ್ತೆ. ನಮ್ ಮನೆ ಸಿವಿಲ್ ಇಂಜಿನಿಯರ್. ಸೊ ಸಮ್ಮರ್ ಅಲ್ಲಿ ಕೂಡ ಕೂಲ್ ಆಗೇ ಇರುತ್ತೆ. ನಾವು ಫ್ಯಾನ್ ಯೂಸ್ ಮಾಡಲ್ಲ. ಜೋರ ಗಾಳಿ ಬಂದ್ರೆ ಎಗರ ಬಿಡಲ್ವಾ? ಏನಿಲ್ಲ, ಕೂಲ್ ಆಗೇ ಇರುತ್ತೆ, ತುಂಬಾ ಕೂಲ್ ಆಗೇ ಇರುತ್ತೆ. ಎಷ್ಟು ದೊಡ್ಡದು ಮನೆ? ಯಾವ ಸೈಜ್ ಅಲ್ಲಿ ಮನೆ ಕಟ್ಟಿದ್ದೀರಾ? ಒಂದು 40-60. ಯಾವಾಗ ಬೇಕಾದ್ರೂ ಬೇರೆ ಕಡೆ ನೀವು ಮಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ ಈ ಮನೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಇಟ್ಕೊಂಡ್ಬೋದಲ್ಲ? ಏನಿಲ್ಲ, ಆಕ್ಚುಲಿ ಬೆಂಗಳೂರಲ್ಲಿ ಇದ್ರೇನೆ ಚೆನ್ನ. ಅಲ್ಲ ಸಪೋಸ್ ಮಂಗ್ಳೂರ್ಗೆ ಹೋಗಿ ಶಿಫ್ಟ್ ಆಗ್ತೀರಾ ನಾಳೆ ಅಂತ ಹೇಳಿದ್ರೆ ಮಾಡ್ಕೊ, ಈ ಮನೆನ ತೊಗೊಂಡಾಗ ಇಟ್ಕೊಂಡ್ಬಿಡ್ಬೋದಾ? ಮಾಡ್ಕೋಬಹುದು. ಏನ್ ಗೋಡೆಗಳ ಸಪ್ಸೆಪರೇಟ್ ಆಗಿ ಎತ್ಕೊಂಡಾಗ ಅಲ್ಲಿ ನಿಲ್ಸ್ಕೊಂಡ್ಬಿಡೋದು? ನಿಲ್ಸ್ಕೊಂಡ್ಬಿಡೋದು. ವೆರಿ ಗುಡ್, ಒಳ್ಳೆ ಫ್ಯಾಂಟಾಸ್ಟಿಕ್, ಒಳ್ಳೆ ಸ್ಕೀಮು. ಥ್ಯಾಂಕ್ ಯು ಮೇಡಮ್. ತೊಗೊಳ್ಳಿ, ರೆಡಿ ಆಗಿದೆ. ಸರ್, ಗೋರಿಕಾಯಿ ಗೊಜ್ಜು ರೆಡಿ ಇದೆ. ಗೋರಿಕಾಯಿ ಗೊಜ್ಜು ರೆಡಿ ಇದೆ. ಸಂಧ್ಯಾ ಅವರು ಗೋರಿಕಾಯಿ ಗೊಜ್ಜನ್ನ ರೆಡಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಅವ್ರ ಮನೇಲಿ ಯಾವ ರೀತಿ ಮಾಡ್ಕೊಳ್ತಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗೋರಿಕಾಯಿ ಗೊಜ್ಜು ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಹುರಿದು ತೆಗೆದಿಡಿ. ಪ್ಯಾನ್ಗೆ ಧನಿಯಾ, ಮೆಂತ್ಯ, ಒಣಮೆಣಸಿನಕಾಯಿ, ಕರಿಬೇವು, ಒಣಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಎಲ್ಲವನ್ನೂ ಹಾಕಿ ಜೊತೆಗೆ ಬೆಲ್ಲ, ಹುಣಸೆ ಹಣ್ಣು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಂಗು, ಕರಿಬೇವು, ಸಣ್ಣಗೆ ಹೆಚ್ಚಿದ ಗೋರಿಕಾಯಿ, ನೀರು, ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ರುಬ್ಬಿದ ಮಿಶ್ರಣ, ನೀರು, ಉಳಿದ ಒಣಕೊಬ್ಬರಿ ತುರಿ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಗೋರಿಕಾಯಿ ಗೊಜ್ಜು ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಧ್ಯಾ ಅವರು ಅದ್ಭುತವಾಗಿರುವಂತಹ ಗೋರಿಕಾಯಿ ಗೊಜ್ಜನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಬಿಸಿ ಬಿಸಿ ಅನ್ನ ಹಾಕೊಂಡು ತಿನ್ನೋಡಿ ಮುಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡೋದಾ ಸಂಧ್ಯಾ ಅವರೇ? ಮಾಡಿ. ಗ್ಯಾರಂಟಿನಾ? ಚೆನ್ನಾಗಿರುತ್ತಾ? ಓಕೆ, ಖಾರ ಕಮ್ಮಿ ಇರ್ಬೋದೇನೋ, ಅದೆಲ್ಲ ಗೊತ್ತಿಲ್ಲ. ಸರಿ ಇರುತ್ತಾ ಅಂದ್ರೆ ಸರಿ ಇರುತ್ತೆ ಅಂತ ಹೇಳ್ಬೇಕು ನೀವು ಅಷ್ಟೇ. ನಮ್ಗೆ ಉಪ್ಪು ಹಾಕೋಬೇಕಾ ಬೇಡವಾ? ಹಾಗೆ ಮಾಡ್ಬೋದು. ಮಂಗಳೂರಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರು ಇದೇ ತರ ಗೋರಿಕಾಯಿ ಪಡಿಗಳೇ ಸಿಗುತ್ತೆ. ಅದೇ ತರನೇ ಮಾಡಿದ್ದಾರೆ. ನಾನು ಬೇರೆ ತರ ರೀತಿ ಅನ್ಕೊಂಡಿದ್ದೆ. ಅಪ್ಪಟ ದಕ್ಷಿಣ ಕನ್ನಡದ ಶೈಲಿಯ ಗೋರಿಕಾಯಿಯ ಗೊಜ್ಜು. ಸ್ವಲ್ಪ ಉಪ್ಪು ಕಡಿಮೆ ಆದ್ರೂ ಚೆನ್ನಾಗಿದೆ. ಉಪ್ಪು ಕಡಿಮೆ ಆಗೋದು ಜಾಸ್ತಿ ಆಗೋದ್ರಿಂದ ರುಚಿ ಅದೆಲ್ಲ ಅಲ್ಲ. ಹೌದು, ಕ್ರಮ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನೀವು ಹೇಳಿದಾಗೆ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಅದ್ಭುತವಾಗಿ ಇರುತ್ತೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸರ್. ನಿಮ್ಗೆ ನೀವು ಡೈಲಾಗ್ ಹೇಳ್ತಿರಲ್ಲ, ಅದು ಹೇಳಿ ಸರ್ ಒಂದ್ಸಲ. ತುಂಬಾ ಇಷ್ಟ. ಏನಂತ? ತಿನ್ಕೊಳ್ಳಿ ಮಾಡ್ತೀನಿ. ಅದು ಆಮೇಲೆ ಹೇಳ್ತೀನಿ, ಮುಂದೆ ಮಾತ್ರ ಹೇಳಲ್ಲ. ನಾನೊಂದ್ ಸೇರ್ಸಿದೀನಿ ಸರ್. ಅದಕ್ಕೆ ಏನ್ ತಿಳಿಸಿದೀರಾ? ಒಗ್ಗರಣೆ ಡಬ್ಬಿ ನೋಡ್ಕೊಳ್ಳಿ, ಒಗ್ಗರಣೆ ಡಬ್ಬಿಯಲ್ಲಿ ಬರೋದನ್ನ ಮಾಡ್ಕೊಳ್ಳಿ, ಒಗ್ಗರಣೆ ಹಾಕಿ ತಿನ್ಕೊಳ್ಳಿ. ಗುಡ್, ಚೆನ್ನಾಗಿದೆ. ಓಕೆ, ಏನ್ ನಿಮ್ಮ ಮಗನ ಹೆಸರು? ಸಮ್ಯಕ್. ಬೇಲ್ಪುರಿ ತಿಂತೀಯನಾ? ತಗೋ, ಒಂದ್ ಬೇಲ್ಪುರಿ ಕೊಡ್ತೀನಿ. ಬೇಲ್ ಬಾರ್ ಕೊಡ್ತಾ ಇದೀನಿ. ಮಯ್ಯಾಸ್ ಅವ್ರದ್ದು, ತಿನ್ನು.
ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳು. ಬೇಲ್ಪುರಿ ಇಷ್ಟನಾ? ಇದು ನೋಡಿ ಹೇಗಿದೆ ರೆಡಿಮೇಡ್ ಬೇಲ್ಪುರಿ. ಥ್ಯಾಂಕ್ ಯು ಸರ್. ಹಾಳಾಗಲ್ಲ, ಹೈಜೆನಿಕ್, ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿದ್ದಾರೆ. 1 ವರ್ಷ ಇಟ್ಟರೆ ಏನಾಗಲ್ಲ. ಸಪೋಸ್ ಎಲ್ಲರ ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದೊತ್ತು ಊಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಬೇಲ್ ಬಾರ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಓ ಸರಿ ಸರಿ. ಹೈಜೆನಿಕ್ ಆಗಿ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಹೇಶ್ ಅವರು ತಿನ್ನೋಡಿ ಚೆನ್ನಾಗಿದೆನಾ? ಓಕೆ, ಮಹೇಶ್ ಅವರ ಬೇಲ್ ಬಾರ್ ನಿಮ್ಗೋಸ್ಕರ, ನಿಮ್ಮ ಫ್ಯಾಮಿಲಿ ಪ್ಯಾಕ್ ಇದು. ಆರಾಮಾಗಿ ಮಂಗಳೂರಿಗೆ ಹೋಗ್ಬೇಕಾದ್ರೆ ಇದನ್ನ ಇಟ್ಕೊಂಡು ಹೋಯ್ತು ಅಂದ್ರೆ 1 ವಾರ ಅಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ. ಥ್ಯಾಂಕ್ ಯು. ಜೊತೆಗೆ ಯೂನಿಬಿಕ್ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರೋ ಕುಕೀಸು, ಖಾರ ಕುಕೀಸು, ಬ್ರೇಕ್ಫಾಸ್ಟ್ ಕುಕೀಸು, ಡಯಾಬಿಟಿಸ್ ಕುಕೀಸ್ ಇಂದ ಹಿಡಿದು ಎಲ್ಲ ಕುಕೀಸ್ ಇದೆ. ಕುಕೀಸ್ ಅಂದ್ರೆ ಯೂನಿಬಿಕ್ ಕುಕೀಸ್. ಥ್ಯಾಂಕ್ ಯು ಸರ್. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನ್ ನಗರ, ಬೆಂಗಳೂರು, ಇವರು ಅದ್ಭುತವಾದಂತ ಅವರ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಗೋರಿಕಾಯಿ ಪಲ್ಯ ತುಂಬಾ ಸಖತ್ತಾಗಿದೆ. ನಿಮ್ಗೆ ಗೊತ್ತಾಗುತ್ತೆ, ಆ ಫ್ಲೇವರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಹೋ ಇದು ಮಂಗಳೂರಿಂದೆ, ಓ ಈ ತರ ಮಾಡ್ಕೋಬಹುದಾಗಿತ್ತಲ್ಲ ಅಂತ. ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು. ಮನೆಗೆ ಯಾರಾದ್ರೂ ಬಂದಾಗ ಅದ್ಭುತವಾಗಿರುವಂತ ಸ್ನಾಕ್ಸ್ ನ ಮಾಡ್ಕೊಡ್ಬೇಕು. ರೀ ಬರಲ್ಲ ರೀ, ನಮಗೆ ಬೇಗ ಬೇಗ ಮಾಡ್ಕೊಡೋದು ಏನಾರು ತೋರಿಸಿ, ಒಂದು 10 ನಿಮಿಷಕ್ಕೆ ಮಾಡ್ಕೋಬೇಕ್ರಿ, ಒಂದು 7 ನಿಮಿಷಕ್ಕೆ ರೆಡಿ ಆಗೋದು ಏನಾರು ತೋರಿಸಿ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರ್ತಾರೆ. ಮೈಯಾಸಲ್ಲಿ ಈ ತರ ಫುಡ್, ರೆಡಿಮೇಡ್ ಫುಡ್ಗಳು ತುಂಬಾ ಸಿಗುತ್ತೆ. ಹಿಂಗ್ ಹಾಕಿದ್ರೆ ಹಿಂಗೇನೋ ಬರುತ್ತೆ, ಹಿಂಗ್ ಹಾಕಿದ್ರೆ ಏನೋ ಬರುತ್ತೆ, ಆ ತರ ಹಾಕೋದ್ನೆಲ್ಲ ತೋರ್ಸಕ್ಕೋಸ್ಕರ ತುಂಗಾ ಅವ್ರು ಬಂದಿದ್ದಾರೆ. ತುಂಗಾ ಬನ್ನಿಪಾ. ನಮಸ್ಕಾರ ತುಂಗಾ. ನಮಸ್ಕಾರ. ನೀವು ಅವಾಗಲೇ ಮಾಡ್ಕೊಟ್ಟಿ ಸಾಗುನ ಅಲ್ಲೇ ಇಟ್ಕೊಂಡಿದ್ದೀನಿ. ಓಕೆ ಸರ್. ಇವತ್ತು ನೀವು ರವೆ ಇಡ್ಲಿ ಮಾಡ್ಕೊಟ್ಟ ಮೇಲೆ ಕಾಂಬಿನೇಷನ್ ಮಾಡ್ತೀನಿ. ಓಕೆ, ರವೆ ಇಡ್ಲಿ ಮಾಡಕ್ಕೆ ರವಾ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ರವಾ ಇಡ್ಲಿ ಮಿಕ್ಸ್, ಮೊಸರು, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಇಷ್ಟನಾ? ಇಷ್ಟನೇ. ಫಸ್ಟ್ ಏನಂದ್ರೆ, ಈಗ ಮಾಡುವಂತ ಒಂದು ತಪ್ಪು ಕೆಲವರು ಮಾಡೋದಂದ್ರೆ, ಫಸ್ಟ್ ರವೆ ಇಡ್ಲಿ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಇಡಕ್ ಹೋಗ್ತಾರೆ. ನೀವೇನ್ ಮಾಡ್ತೀರಾ? ಫಸ್ಟ್ ಆಗಲ್ಲ, ಕುಕ್ಕರ್ ನೀರ್ ಹಾಕಿ ರೆಡಿ ಇರ್ಬೇಕು. ಆ ನೀರ್ ಬಿಸಿಯಾಗಿ ಬರುವಾಗ ಮಿಕ್ಸ್ ಮಾಡ್ಬೇಕು. ಹಂಗ? ಅಷ್ಟೊಂದು ಈಸಿನಾ? ಅಷ್ಟಾಗಿ ಮಾಡಿದ್ರೆ ಅದು ರವೆ ಇಡ್ಲಿ. ಯಾಕಂತ ಹೇಳಿದ್ರೆ ಅದು ಜಾಸ್ತಿ ಹೊತ್ತು ನೆನೆಲಿಕ್ ಬಿಡ್ಬಾರ್ದು. ತುಂಬಾ ಜನ ಇಷ್ಟೇ ನಿಮಿಷ ಇದ್ದಂತ ಟೈಮ್ ನೆನ್ಸಿಡ್ಬೇಕು ಅಂತ ತುಂಬಾ ಹೊತ್ತು ನೆನ್ಸಿಡ್ತಾರೆ, ಅದು ತೆಪೆ ತರ ಆಗ್ಬಿಡುತ್ತೆ, ಉಪ್ಕೊಳ್ಳೋದೆಲ್ಲ. ಇಲ್ಲ, ಅದು 3 ನಿಮಿಷ ಲೆಕ್ಕ ಅಷ್ಟೇ. ಮೊಸರು ಹಾಕಿ ಕಲಸಿ 3 ನಿಮಿಷ ಅಂದ ತಕ್ಷಣ ಹಾಕ್ಬಿಡ್ಬೇಕು. ಆವಾಗ್ಲೇ ಹೂವ ತರ ಆಗಿ ರವೆ ಇಡ್ಲಿ ಬರುತ್ತೆ. ಇದು 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 ಕತೆ. ಏನ್ ಕೊಡ್ಲಿ ನಿಮ್ಗೆ? ಇದು ನೀರು. ಓಕೆ, ಮೊದಲು ಹೇಳ್ತಾ ಇದಾರೆ ಮುರಳಿ ಅವರೇ, ಫಸ್ಟ್ ಕುಕ್ಕರ್ ನ ಇಟ್ಕೊಳ್ಳಿ, ನೀರ್ನ ಕಾಯಿಸಿ ಆಮೇಲೆ ಇಡ್ಲಿಗೆ ಕಲ್ಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನೀರ್ ಹಾಕ್ಬೋದು, ಎಷ್ಟು ಬೇಕು? ಎಣ್ಣೆ ಬೇಕಾ ನಿಮ್ಗೆ? ಎಣ್ಣೆ ಬೇಕು. ಸಾಕಲ್ಲ? ಫಸ್ಟ್ ಅಂದ್ರೆ ಈಗ ಅದಕ್ಕೆ ನೀರು ಇಟ್ಟ ತಕ್ಷಣ ಇಲ್ಲಿಗೆ ತಟ್ಟನೆ ಎಣ್ಣೆ ಎಲ್ಲ ಉದ್ದಿಟ್ಕೊಳ್ಬೇಕು. ಫಸ್ಟ್ ಇಡ್ಲಿ ಹಾಕೋದ್ಕಿಂತ ಮೊದಲು ಒಂದು ಸ್ವಲ್ಪ ಎಣ್ಣೆನ ಬೆಟ್ಟಿಗೆ ಮಾಡ್ಕೊಂಡು ತಟ್ಟೆಗೆ ಹಚ್ಕೊಳ್ಳಿ, ಈಸಿಯಾಗಿ ಇಡ್ಲಿ ಬರುತ್ತೆ. ಏನ್ ತುಂಗವ್ರೆ ಎಲ್ಲ ಹೇಳ್ಕೊಡ್ರಿ, ನೀನೇ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಅದಕ್ಕೆ ಅಲ್ವಾ ಇಲ್ಲಿ ಕರ್ಸ್ಬಿಟ್ಟು ಹೇಳ್ತಾ ಇದ್ರೆ ಮಾಡ್ತಾ ಇದ್ದೀವಲ್ಲ ಮುಂದ್ಗಡೆ. ಇವಾಗ ನೀರು ಕುದಿ ಸ್ಟಾರ್ಟ್ ಆಗಿದೆ. ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಹೌದು, ಅದಕ್ಕೆ ಈಗ ಮಿಕ್ಸ್ ರೆಡಿ ಮಾಡ್ಕೋಬೇಕು. ಓಕೆ, ಏನ್ ಕೊಡ್ಲಿ ಇದಕ್ಕೆ ನಿಮ್ಗೆ? ಇದಕ್ಕೊಂದು ಬೋಲ್ ಬೇಕು. ಸಣ್ಣ ಕೊಡ್ಲಾ? ಸಣ್ಣ. ಓಕೆ, ಇಲ್ಲಿ ನೀರ್ ಕುದೀತಾ ಇರ್ಬೇಕಾದ್ರೇನೆ ನೀವು ಕಲಿಸ್ಬೇಕು, ಮೊದ್ಲೇ ಕಲ್ಸಿಡ್ಬೇಡಿ. ಕೇವಲ 3 ನಿಮಿಷ ನೆಂದ್ರೆ ಸಾಕು ಪುಡಿ. ಓಕೆ, ಹೇಳಿ ಸರ್. ಇವಾಗ ಇದ್ರಲ್ಲಿ ಮಿಕ್ಸು. ಇದಕ್ಕೇನು ಅಂತ ಹೇಳಿದ್ರೆ ರವಾ, ಕಡಲೆಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು, ಶುಂಠಿ, ಹಸಿಮೆಣಸು ಇಷ್ಟು ಹಾಕಿ ಅಂದ್ರೆ ಎಣ್ಣೆ ಹಾಕಿ ಹುರಿಬೇಕು. ಓಕೆ ಓಕೆ, ಹುರಿದೆಲ್ಲ ರೆಡಿ ಮಾಡೋದು. ಗೋಡಂಬಿ ಸ್ವಲ್ಪ ರುಚಿ. ಓಕೆ, ಅದು ಸ್ವಲ್ಪ ಹೊತ್ತು ಆರದ ಮೇಲೆನೆ ಮೊಸರು ಹಾಕಿ ತಕ್ಷಣ ಬಿಸಿ ಇದ್ದಲ್ಲಿ ಮತ್ತೆ ಹಾಕೋಂಗಿಲ್ಲ. ರವಾ ಎಲ್ಲ ನಾವು ಮಿಕ್ಸ್ ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಹಾಕೊಡ್ಬೇಕು. ಹಾಕಿ ಸರ್. ಇವಾಗ ಇದಾಗಿದೆ, ಹಾಕ್ತಾ ಇದ್ದೀನಿ. ಈಗ ನಾವು ರವಾ ಎಷ್ಟು ಹಾಕಿರ್ತೀವೋ ಅಷ್ಟೇ ಮೊಸರು ಬರ್ಬೇಕು. ಅಷ್ಟೇ ಮೊಸರು ಬರ್ಬೇಕು. ಹಾಕಿ ಸರ್. ಅಂದ್ರೆ ಇದರಲ್ಲಿ ಈಗ 1 ಹಾಕಿದ್ರೆ 1.5 ಕಪ್ ಮೊಸರು ಬರ್ಬೇಕು. ವೆರಿ ಗುಡ್. ಇನ್ನೂ ಸ್ವಲ್ಪ ಹಾಕ್ತಾ ಇದೀವಿ. ಅಲ್ಲ, 1.5 ಕಪ್. ಓ, ಸಮ ಪ್ರಮಾಣ ಅಲ್ಲ? ಸಮ ಪ್ರಮಾಣ ಅಲ್ಲ. ಓಕೆ ಓಕೆ, ಅರ್ಧ ಕಪ್. 1 ಕಪ್ ನೀವೇನಾದ್ರೂ ರವೆ ಇಡ್ಲಿ 1.5 ಕಪ್ ಅಷ್ಟು ಮೊಸರು ಹಾಕ್ಬೇಕು. ಸರಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾ? ಅದು ಹಾಕ್ಬೇಕು. ಆವಾಗಲೇ ಒಂದು ಇದಿರೋದು. ಮಜಾ ಹೊಡೀರಿ ಸರ್, ಹಾಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ 3 ನಿಮಿಷ ಬಿಡ್ಬೇಕು. 3 ನಿಮಿಷ? ಹೌದು.
1 2 3 ಟೈಮ್ ಸ್ಟಾರ್ಟ್. ಅಲ್ಲ ಮಿಕ್ಸ್ ಆದ್ಮೇಲೆ ಈಗಲೇ ಅಲ್ಲ. ಮೂರು ನಿಮಿಷ ಬಿಡಬೇಕು. ಓಕೆ ಸರ್, 3 ನಿಮಿಷ ಮಾತ್ರ ನೆನೆಸ್ಬೇಕು. 15 ನಿಮಿಷ ನೆನೆಸ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬೋಣ. ಆಮೇಲೆ ರವೆ ಇಡ್ಲಿ ಕಲಸಿಟ್ಟು ಸ್ವಲ್ಪ ಚೆನ್ನಾಗಿ ನೆನಿಲಿ, ಅಂದ್ರೆ ತೆಪ್ಪೆ ಬಂದಂಗೆ ಬಂದ್ಬಿಡುತ್ತೆ. ಉಬ್ಬು ಊದ್ ತರ ಬರ್ಬೇಕು ಯಾವಾಗಲೂ ಇಡ್ಲಿ, ಆ ತರ ಬರ್ಲಾ. ಕೇವಲ 3 ನಿಮಿಷ ಮಾತ್ರ ನೆನೆಸಿ. ಜಾಸ್ತಿ ಮಾಡ್ಲಾ? ಸಾಕಷ್ಟೇ. ಓಹೋ, ಏನು 100 ಗ್ರಾಮಲ್ಲಿ 100 ಇಡ್ಲಿ ಮಾಡಂಗೈತಪ್ಪ. ಉಪ್ಪೆಲ್ಲ ಏನು ಬೇಡವಾ? ಏನೋ ಬೇಡ, ಅದರಲ್ಲೇ ಇರ್ತದೆ ಎಲ್ಲ. ಉಪ್ಪೆಲ್ಲ ಅದ್ರೊಳಗೆ ಇರುತ್ತಾ? ಮತ್ತೆ ನಾವು ಹುರ್ಕೊಳ್ಳೋವಾಗ ಮಾತ್ರ ಉಪ್ಪು ಕೊಟ್ಕೊಳ್ಬೇಕು. ಎಸ್ ಎಸ್. ಓಹೋ, ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತೆ? 10 ನಿಮಿಷ. ಕರೆಕ್ಟ್ 10 ಮಿನಿಟ್ಸ್. ಕರೆಕ್ಟ್ 10 ಮಿನಿಟ್ಸ್ ಬೇಕು. ಓಕೆ ಸರ್, ಓಕೆ. ಓಕೆ, 12 ಇಡ್ಲಿ ಆಯ್ತಲ್ಲ? ಮುಚ್ಚೋಣವಾ? ಮುಚ್ಚ 10 ನಿಮಿಷ. ಓಕೆ, 10 ನಿಮಿಷ ಆಯ್ತು. ರೆಡಿ ಆಗಿದೆ ಸರ್. ಆಫ್. ಓಕೆ, ತೆಗೆನಾ? ತೆಗೀರಿ ಸರ್. ಓಕೆ. ಅಂದ್ರೆ ನಾವು ಯೂಶಲಿ ರವೆ ಇಡ್ಲಿ ಮಾಡ್ಬೇಕಂದ್ರೆ, ಎನಿ ಇಡ್ಲಿ ಮಾಡ್ಬೇಕಂದ್ರೆ ಸೋಡಾ ಹಾಕ್ತಿವಿ. ನಾವು ಸೋಡಾ ಇಲ್ಲಿ ಸೋಡಾನೇ ಹಾಕಿಲ್ಲ. ಅಂದ್ರೆ ನಿಮಗೆ ಬೇಕಾದ್ರೆ ಹಾಕೋಬೇಕು. ಅಂದ್ರೆ ರವೆ ಇಡ್ಲಿ ಚೆನ್ನಾಗಿ ಉಬ್ಬಬೇಕು ಮಾಡ್ಬೇಕಂದ್ರೆ ನೀವು ಹಾಕೊಳ್ಬೋದು. ಓಕೆ ಓಕೆ. ಮತ್ತೆ ಇನ್ನೊಂದು ರವೆ ಇಡ್ಲಿ ಬೆಂದದ್ದೇನಂದ್ರೆ ಅದು ಸ್ವಲ್ಪ ಒಡಿಬೇಕು. ಆವಾಗಲೇ ರವೆ ಇಡ್ಲಿ ಕ್ಲೀನ್ ಆಗಿ ಬೆಂದಿದೆ ಅಂತ ಅರ್ಥ. ಅಂದ್ರೆ ರವೆ ಇಡ್ಲಿ ಮೇಲೆ ಒಂದು ಕ್ರಾಕ್ ಬಂದ್ರೆ ಅದು ಬೆಂದಿದೆ ಅಂತ ಅರ್ಥ. ಓಕೆ, ತೆಗಿರಿ ಸರ್, ನೋಡೋಣ. ಓಹೋ, ಅದ್ಭುತ ಅದ್ಭುತ. ಆಹಾ, ಏನ್ರಿ ಹಂಗೆ ಬಂದ್ಬಿಡ್ತಾ ಇದೆ? ಏನ್ ನಮ್ಮ ಮನೆಗಳಲ್ಲಿ ಟ್ರೈ ಮಾಡಿದ್ದು. ವೆರಿ ಗುಡ್. ಹಾಕಿ ಸಖತ್ತಾಗಿ ಬರ್ತಾ ಇದೆ. ಆ ಎಣ್ಣೆ ಹಾಕಿರೋದ್ರಿಂದ ಈಸಿಯಾಗಿ ಬಂದ್ಬಿಡ್ತಾ ಇದೆ ಅಲ್ಲ? ಅಂದ್ರೆ ಬಟ್ಟೆ ಇಲ್ಲ ಅಂದ್ರೆ ಇದನ್ನ ಹಾಕೊಳ್ಬೋದು ಅಷ್ಟೇ. ಅಂದ್ರೆ ಬಟರ್ ಪೇಪರ್ ಆ್ಯಡ್ ಮಾಡಬಾರ್ದು. ವೆರಿ ಗುಡ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಬಿಸಿಯಾದ ರವೆ ಇಡ್ಲಿಯನ್ನು ಮಯಾಸ್ ರವೆ ಇಡ್ಲಿ ಮಿಕ್ಸ್ ಇಂದ ಮಯಾಸ್ ರವೆ ಇಡ್ಲಿ ತುಂಬಾ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. 10 ನಿಮಿಷ ಮಿಕ್ಸ್ ಮಾಡಕ್ಕೆ 2.5 ನಿಮಿಷ, 12 ನಿಮಿಷಕ್ಕೆ ರವೆ ಇಡ್ಲಿ ಫಟಾಫಟ್ ಅಂತ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಗಾ ಅವರು ಬಂದಿದ್ದಾರೆ ಮಯಾಸ್ ರೆಸ್ಟೋರೆಂಟ್ ನಿಂದ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು, ಪ್ರೊಸೀಜರು, ಕ್ರಮ ಇಂಪಾರ್ಟೆಂಟ್ ರೀ. ಕ್ರಮ ಚೆನ್ನಾಗಿತ್ತು ಅಂದ್ರೆ ಅಡಿಗೆ ಚೆನ್ನಾಗಿರುತ್ತೆ. ಮಯಾಸ್ ಅವರು ಕ್ರಮಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರವಾ ಇಡ್ಲಿ ಮಾಡುವ ವಿಧಾನ: ಮೊದಲು ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಕಾಯಲು ಬಿಡಿ. 1 ಬೌಲ್ಗೆ 1 ಕಪ್ ರವಾ ಇಡ್ಲಿ ಮಿಕ್ಸ್, 1 ಕಪ್ ಮೊಸರು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 3 ನಿಮಿಷ ನೆನೆಸಿ ಎಣ್ಣೆ ಸವರಿದ ಇಡ್ಲಿ ತಟ್ಟೆಗೆ ಹಾಕಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು 10 ನಿಮಿಷ ಬೇಯಿಸಿ. ಈಗ ರವಾ ಇಡ್ಲಿ ಸವಿಯಲು ಸಿದ್ಧ. ಓಕೆ, ತುಂಗಾ ಅವರೇ ನೋಡೋಣ. ನೋಡಿ ಸರ್. ನೋಡಕ್ ಏನಿದೆ, ಸಿಕ್ಕಾಪಡೆ ಚೆನ್ನಾಗಿದೆ ಬಿಡ್ರಿ. ಸಾಗು ಹಿಂಗೆ ಇಟ್ಕೊಂಡಿದೀನಿ. ಸರಿ, ನೀವು ಅವಾಗಲೇ ಮಾಡ್ಕೊಟ್ಟೋದ್ರಲ್ಲ ಸಾಗುನಾ? ಇಲ್ಲೇ ಇಟ್ಕೊಂಡಿದೀವಿ. ಸ್ವಲ್ಪ ಸಾಗು ಯಾವ ತರ ಇರುತ್ತೆ ಅಂತ ಅಲ್ವಾ? ಅದೇ ಇಂಪಾರ್ಟೆಂಟ್. ವೆರಿ ಗುಡ್. ಆ ತರ ಇರುತ್ತೆ, ಅದು ಹೂವು ತರ ಬರುತ್ತೆ ಅಷ್ಟೇ. ತಕ್ಷಣ ಹಾಗೆ ಮೊಸರು ಅಷ್ಟು ಇದು ಕೊಟ್ಟು ಅದ್ಭುತ ಅದ್ಭುತ ಅದ್ಭುತ. ಇಷ್ಟೊಂದು ಸಣ್ಣದಾಗಿ ಮಾಡ್ಬಿಟ್ರೆ ಒಬ್ಬೊಬ್ಬರಿಗೆ ಒಂದು 8 ಇಡ್ಲಿ ಬೇಕಾಗ್ಬಿಡುತ್ತೆ. ಮನೆ ಸೈಜ್ ಸರ್. ಯಾಕಂದ್ರೆ ನೀವು ಹೌದು, ಮನೆ ಸೈಜ್ ಮನೆ ಸೈಜ್. ಹೋಟೆಲ್ 1 ತಿನ್ನಕ್ತಿವಿ, ಇಲ್ಲೊಂದು 12 ತಿಂತೀವಿ.
ಯಾಕಂದ್ರೆ ಅಲ್ಲಿ ದೊಡ್ಡದು ಮಾಡಿ ಇದನ್ನ 3ದು 1 ಇಡ್ಲಿ ಆಗಿರುತ್ತೆ ಅಷ್ಟೇ. ತುಂಬಾನೇ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ಆಯ್ತು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ರೀ. ಆ ಟೇಸ್ಟು ಮನೇಲೇನ ಮಾಡ್ಕೊಂಬಿಟ್ರೆ ಒಂದು 8 ತಿಂದಾಕ್ಬಿಡ್ತೀವೇನೋ ಒಬ್ಬೊಬ್ರು. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಗ ಅವರು. ಇಷ್ಟೊಂದು ಚೆನ್ನಾಗಿ ಮಾಡಿಕೊಟ್ರೆ ನಾವು ಬಾರಿಸ್ಕೊಳ್ತಾ ಹೋಗ್ಬೋದು. ರೀ ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ? ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸ್ಬೋದು. ಸಾಕಷ್ಟು ಜನ ರೆಸ್ಟೋರೆಂಟ್ ಅವ್ರು ಬಂದು ಅವರ ಕೈ ರುಚಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಮಯ್ಯಾಸ್ ಅವರು ಬಂದು ಅವರ ಸ್ಪೆಷಲ್ಗಳನ್ನ ತೋರ್ಸಕ್ಕೆ ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ನೀವು ನಿಮ್ಮ ಕೈ ರುಚಿನ ತೋರಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ.